ಹಾಯ್ ಎವ್ರಿವನ್, ವೆಲ್ಕಮ್ ಟು ಕನ್ನಡ ಬ್ಯಾಂಕಿಂಗ್ ಕ್ಲಾಸಸ್ ಚಾನಲ್. ಇವತ್ತು ನಾನು ನಿಮಗೆ RRB PO ಪ್ರಿಲಿಮ್ಸ್ ರೀಸನಿಂಗ್ ಸಬ್ಜೆಕ್ಟಲ್ಲಿ ಪಜಲ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ 2019ನಲ್ಲಿ ಕೇಳಿರೋ ಕ್ವಶನ್ಸ್ಗಳನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಪಜಲ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಒಂದೊಂದು ಕ್ವಶನ್ಗೆ 5 ಮಾರ್ಕ್ಸ್ ಇರುತ್ತೆ ಪ್ರಿಲಿಮ್ಸ್ ಸೆಕ್ಷನ್ನಲ್ಲಿ. ಸೊ ಇದನ್ನು ಯಾವತ್ತೂ 2 ಪ್ರೊಜೆಕ್ಷನನ್ನು ತೊಗೊಂಡ್ಬಿಟ್ಟು ಮಾಡ್ತೀವಿ. ಸೊ ಬೇಗ ಸಾಲ್ವ್ ಆಗೋದಕ್ಕೆ ಇದನ್ನು ಸಾಲ್ವ್ ಮಾಡ್ಕೊಳ್ತೀವಿ. ಇದನ್ನು ಸಾಲ್ವ್ ಮಾಡಿದ್ರ ಮೇಲೇ ಒಂದೊಂದು ಪಜಲ್ ಅಥವಾ ಸಿಟ್ಟಿಂಗ್ಗೆ 5 ಕ್ವಶನ್ಸ್ 5 ಮಾರ್ಕ್ಸ್ ಇರುತ್ತೆ. ಸೊ ಯಾವ ಥರ ಇದನ್ನು ಸಾಲ್ವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ 8% ಫಸ್ಟ್ ಯಾವತ್ತು ಪಜಲ್ ಅಥವಾ ಸಿಟ್ಟಿಂಗ್ನ ಅರೇಂಜ್ಮೆಂಟ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಫುಲ್ ಏನಿರುತ್ತಲ್ಲ ಸೆಂಟೆನ್ಸ್ ಎಲ್ಲನೂ ಓದ್ಕೊಂಡ್ಬಿಡಿ. ಆಮೇಲೆ ಸೇಮ್ ಎಲಿಮೆಂಟ್ ಅಂದರೆ ಒಂದಕ್ಕೆ ಇನ್ನೊಂದು ಸೇಮ್ ಎಲಿಮೆಂಟ್ ಕನೆಕ್ಟ್ ಆಗಿರೋದು ಯಾವುದಾದ್ರೂ ಇದೆಯಾ ಅಂತ ಫಸ್ಟ್ ಅದನ್ನು ನೋಡ್ಕೊಳ್ಳಿ. ಸೊ ಫಸ್ಟ್ ಕ್ಲೂವಿಂದನೇ ಸ್ಟಾರ್ಟ್ ಮಾಡಬೇಕಂತ ಏನಿಲ್ಲ. ಸೇಮ್ ಎಲಿಮೆಂಟ್ ಎಲ್ಲಿ ಸಿಗುತ್ತೆ ನೋಡಿ, ಇಲ್ಲಿ E and F. ಆಮೇಲೆ ಸೆಕೆಂಡ್ ಸೆಂಟೆನ್ಸಲ್ಲೂ ಇದೆ, ಥರ್ಡ್ ಸೆಂಟೆನ್ಸ್ನಲ್ಲಿನೂ ಇದೆ. ಸೊ ಈ ಥರ ಒಂದಕ್ಕೊಂದು ಎಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಥರ್ಡ್ ಸೆಂಟೆನ್ಸ್ನಲ್ಲಿನೂ ಕೂಡ E ಅನ್ನೋ ಎಲಿಮೆಂಟ್ ಇದೆ. ಈ ಥರ ಎಲ್ಲಿ ನಿಮಗೆ ಅಂದರೆ ಫುಲ್ ಸೆಂಟೆನ್ಸ್ನ ಓದ್ಕೊಂಡ್ರೆ ನಿಮ್ಗೆ ಸೇಮ್ ಎಲಿಮೆಂಟ್ ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಆ ಥರ ನೋಡ್ಕೊಂಡ್ಬಿಟ್ಟು ಮಾಡಿದರೆ ಫುಲ್ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟ್ ಎಲ್ಲ ಓದ್ಕೊಂಡ್ಬಿಟ್ಟು ಆಮೇಲೆ ಯಾವುದು ಕ್ಲೂ ಅಂದರೆ ಫಸ್ಟ್ ಕ್ಲೂಯಿಂದನೇ ಮಾಡಬೇಕಂತೇನಿಲ್ಲ, ಯಾವುದು ಒಂದಕ್ಕೊಂದು ರಿಲೇಟೆಡ್ ಕನೆಕ್ಟ್ ಆಗ್ತಿರುತ್ತಲ್ಲ ಎಲಿಮೆಂಟ್ ಅದು ನೋಡ್ಕೊಂಡ್ಬಿಟ್ಟು ಮಾಡಿ. ಸೊ ಇಲ್ಲಿ 8% ABCDEFGH ಆರ್ ಸಿಟ್ಟಿಂಗ್ ಅರೌಂಡ್ ಅ ಸ್ಕ್ವೇರ್ ಟೇಬಲ್. ಸೊ ಸ್ಕ್ವೇರ್ ಟೇಬಲ್ ಅಂದರೆ ಈ ಥರ. ಸೊ RRB ಎಕ್ಸಾಮ್ಸಲ್ಲಿ ಯಾವತ್ತು ರೀಸನಿಂಗ್ ಸೆಕ್ಷನ್ಗೆ 40 ಮಾರ್ಕ್ಸ್, ಆಮೇಲೆ ಕ್ವಾಂಟ್ ಸೆಕ್ಷನ್ಗೆ 40 ಮಾರ್ಕ್ಸ್ ಇರುತ್ತೆ. ಟೋಟಲ್ 80 ಕ್ವಶನ್ಸ್ 80 ಮಾರ್ಕ್ಸ್ ಇರುತ್ತೆ. 45 ಮಿನಿಟ್ಸ್ ಕೊಟ್ಟಿರ್ತಾರೆ ಟೋಟಲ್ ಆಗಿ ರೀಸನಿಂಗ್ ಮತ್ತು ಕ್ವಾಂಟ್ ಸಬ್ಜೆಕ್ಟ್ಸ್ ಇಟ್ಟು 45 ಮಿನಿಟ್ಸ್ ಇರುತ್ತೆ. ಬಟ್ ಟೋಟಲ್ 80 ಕ್ವಶನ್ಸ್ ಇರುತ್ತೆ. ರೀಸನಿಂಗ್ 40 ಕ್ವಶನ್ಸ್, ಆಮೇಲೆ ಕ್ವಾಂಟ್ 40 ಕ್ವಶನ್ಸ್ ಇರುತ್ತೆ. ಸೊ 8% ABCDEFGH ಆರ್ ಸಿಟ್ಟಿಂಗ್ ಅರೌಂಡ್ ಅ ಸ್ಕ್ವೇರ್ ಟೇಬಲ್. ಈ ಥರ ಸ್ಕ್ವೇರ್ ಟೇಬಲ್ನ 2 ಪ್ರೊಜೆಕ್ಷನನ್ನು ಹಾಕೊತೀವಿ. ಸೊ ಇಲ್ಲಿ ಯಾವತ್ತಿದ್ರೂ 2 ಪ್ರೊಜೆಕ್ಷನನ್ನು ತೊಗೊಂಡ್ಬಿಟ್ಟು ಮಾಡಿದರೆ ಈಸಿ ಆಗ್ತದೆ. ಸೊ ಈ ಥರ ಹಾಕ್ಕೊಳ್ತೀವಿ ಸ್ಕ್ವೇರ್ ಟೇಬಲ್ ಅಂದರೆ. ನೆಕ್ಸ್ಟ್ ಸಚ್ ದ್ಯಾಟ್ ಪರ್ಸನ್ ಸಿಟ್ಟಿಂಗ್ ಅಟ್ ಕಾರ್ನರ್ಸ್ ಫೇಸ್ ಇನ್ಸೈಡ್. ಕಾರ್ನರ್ ಅಂದರೆ ಈ ಕಡೆ. ಸೊ ಇಲ್ಲಿ ಸೈಡಲ್ಲಿ ಇಲ್ಲೇನು ಮಾರ್ಕ್ ಮಾಡ್ತಿದ್ದೀನಲ್ಲ ಇದನ್ನು ಕಾರ್ನರ್ ಅಂತ ಹೇಳ್ತೀವಿ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಸಚ್ ದ್ಯಾಟ್ ಪರ್ಸನ್ ಸಿಟ್ಟಿಂಗ್ ಎಟ್ ದ ಕಾರ್ನರ್ಸ್ ಫೇಸ್ ಇನ್ಸೈಡ್. ಇನ್ಸೈಡ್ ಅಂದರೆ ಈ ಥರ ಒಳಗಡೆ ಬಾಣದ ಗುರುತನ್ನು ಮಾಡ್ಕೊಳ್ತೀವಿ. ಇನ್ಸೈಡ್ ಅಂದರೆ ಈ ಥರ ಒಳಗಡೆ ಬಾಣದ ಗುರುತನ್ನು ಮಾಡ್ಕೊಳ್ತೀವಿ. 8% ಅಂತ ಹೇಳಿದ್ರಲ್ಲ. ಆಮೇಲೆ ನೆಕ್ಸ್ಟ್ ಆ್ಯಂಡ್ ದ ಒನ್ ಎಟ್ ದ ಮಿಡಲ್ ಆಫ್ ದ ಸೈಡ್ಸ್ ಫೇಸಸ್ ಅವೇ ಫ್ರಮ್ ದ ಸೆಂಟರ್. ಅವೇ ಫ್ರಮ್ ದ ಸೆಂಟರ್ ಅಂದರೆ ಹೊರಗಡೆ ಅಂತ. ಸೊ ಅವೇ ಫ್ರಮ್ ದ ಸೆಂಟರ್ ಅಂದರೆ ಸೆಂಟರಿಂದ ಹೊರಗಡೆ ನೋಡ್ತಿದ್ದಾರೆ ಅಂತ. ಈ ಥರ ಔಟ್ಸೈಡ್ ಬಾಣದ ಗುರುತನ್ನು ಹಾಕೊಳ್ತೀವಿ. ಈ ಥರ ನೀವು ಗುರುತನ್ನು ಹಾಕೊಂಡ್ರೆ ನೀವು ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನೋಡಿ ಈ ಥರ ಮೇಲ್ಗಡೆ ಬಂದಾಗ ಇದು ನಾರ್ತ್ ಸೈಡ್, ಇಲ್ಲಿ ಲೆಫ್ಟ್ ಈ ಸೈಡ್ ಬರುತ್ತೆ, ರೈಟ್ ಈ ಸೈಡ್ ಬರುತ್ತೆ. ಈ ಕಡೆ ಕೆಳಗಡೆ ಹೀಗೆ ಮಾಡಿದಾಗ ಇದಕ್ಕೆ ಸೌತ್ ಸೈಡ್ ಅಂತ ಕರಿತೀವಿ. ಈ ಥರ ಬಂದಾಗ ಡೈರೆಕ್ಷನ್ ಉಲ್ಟಾಗುತ್ತೆ. ಇಲ್ಲಿ ನೋಡಿ ಮೇಲ್ಗಡೆ ಮಾಡಿದಾಗ ಈ ಸೈಡ್ ಲೆಫ್ಟ್ ಸೈಡ್ ಬರುತ್ತೆ, ಈ ಸೈಡ್ ರೈಟ್ ಬರುತ್ತೆ. ಅದೇ ಬಾಣದ ಗುರುತು ಕೆಳಗಡೆ ಆದಾಗ ಅಂದರೆ ಸೌತ್ ಡೈರೆಕ್ಷನ್ ದಕ್ಷಿಣ ದಿಕ್ಕಿಗೆ ಮಾಡಿದಾಗ ಅಪೋಸಿಟ್ ಡೈರೆಕ್ಷನ್. ಇಲ್ಲಿ ಈ ಸೈಡ್ R ಬರುತ್ತೆ, ಈ ಸೈಡ್ L ಬರುತ್ತೆ. ಲೆಫ್ಟ್ L ಅಂದರೆ ಲೆಫ್ಟ್, R ಅಂದರೆ ರೈಟ್. ಈ ಥರ. ನೆಕ್ಸ್ಟ್ ಇಲ್ಲಿ G ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ E ಅಂತ ಕೊಟ್ಟಿದ್ದಾರೆ. ಇಲ್ಲಿ G ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ E, B ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ E ಆ್ಯಂಡ್ F, C ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್ ಹೂ ಈಸ್ ಥರ್ಡ್ ಟು ದ ರೈಟ್ ಆಫ್ E, A ಡಸ್ ನಾಟ್ ಫೇಸ್ ಟುವರ್ಡ್ಸ್ ದ ಸೆಂಟರ್. 2% sit between G and D. No 2 persons are sitting adjacent to each other according to the English alphabet. A is not next to B, B is not next to A, and so on. ಅಂದರೆ ಇಲ್ಲಿ ಲಾಸ್ಟ್ ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನೋ 2 persons ಆರ್ ಸಿಟ್ಟಿಂಗ್. ಅಡ್ಜಾಸೆಂಟ್ ಅಂದರೆ ಅಕ್ಕಪಕ್ಕ ಅಂತ. ಇವಾಗ ABCD ಈ ಥರ ಅಲ್ಫಾಬೆಟ್ಸಲ್ಲಿ A ಪಕ್ಕ B ಪಕ್ಕ C ನೆಕ್ಸ್ಟ್ D ಈ ಥರ ಇರುತ್ತಲ್ವ, ಆ ಥರ ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ನ ಇದು ಅರೇಂಜ್ ಮಾಡಿದಾಗ ಆ ಥರ ಎಲಿಮೆಂಟ್ಸ್ ಇರಬಾರ್ದು ಅಂತ ಅವ್ರು ಕೊಟ್ಟಿದ್ದಾರೆ. ನೋ 2 persons ಲಾಸ್ಟ್ ಸೆಂಟೆನ್ಸಲ್ಲಿ ನೋಡಿ, ನೋ 2 persons are sitting adjacent to each other according to the English alphabet.
ಎ ಈಸ್ ನಾಟ್ ನೆಕ್ಸ್ಟ್ ಟು ಬಿ ಅಂದರೆ ಎ ಮತ್ತು ಬಿ ಅಕ್ಕಪಕ್ಕ ಇರಬಾರ್ದು. ಬಿ ಈಸ್ ನಾಟ್ ನೆಕ್ಸ್ಟ್ ಟು ಎ ಆ್ಯಂಡ್ ಸಿ ಸೊ ಅಂದರೆ ಬಿ ನೆಕ್ಸ್ಟ್ ಸಿ ಬರುತ್ತಲ್ಲ, ಬಿಗಿಂತ ಮುಂಚೆ ಎ ಬರುತ್ತೆ. ಈ ಥರ ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಸೇಮ್ ಎಲಿಮೆಂಟ್ಸ್ ಎ ಬಿ ಸಿ ಆಲ್ಫಾಬೆಟ್ನಲ್ಲಿ ಬಿ ನೆಕ್ಸ್ಟ್ ಎ ಆಗಿರ್ಬೋದು ಅಥವಾ ಸಿ ನೆಕ್ಸ್ಟ್ ಡಿ ಈ ಥರ ಯಾವುದೂ ಆಗಿರಬಾರ್ದು, ಅಂದರೆ ಬೇರೆ ಬೇರೆ ಆಗಿರಬೇಕು. ಈ ಥರ ಲೈಕ್ ಬಿ ನೆಕ್ಸ್ಟ್ ಎ ಅಥವಾ ಸಿ ಅದರ ಅಕ್ಕಪಕ್ಕದಲ್ಲಿ ಇರೋದೇ ಬರಬಾರ್ದು ಅಂತ ಇವರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಈ ಥರ ಡೈರೆಕ್ಷನ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್, ನೆನಪಿಟ್ಕೊಂಡ್ಬಿಟ್ಟು ಮಾಡಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ and the one at the middle of the set space away from the center G to the right of E ಅಂದರೆ G ಅನ್ನೋರು ಇನ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಇ ಅನ್ನೋ ಎಲಿಮೆಂಟ್ನ ಸೆಕೆಂಡ್ ರೈಟಲ್ಲಿ ಜಿ ಅನ್ನೋ ಎಲಿಮೆಂಟ್ ಕೂತಿದ್ದಾರೆ ಅಂತ ಹೇಳ್ತಾರೆ. ಸೊ ಇವಾಗ ಇಲ್ಲಿ ಇ ಅನ್ನೋ ಎಲಿಮೆಂಟ್ ಇಲ್ಲಿ ನಾವು ಬರ್ಕೊಂಡ್ವಿ ಅಂದರೆ ಜಿ ಅನ್ನೋದನ್ನು ಸೆಕೆಂಡ್ ರೈಟ್ ನೋಡಿ, ರೈಟ್ ಅಂದರೆ ಈ ಸೈಡ್ ಜಿ ಎಲಿಮೆಂಟ್ ಸೆಕೆಂಡ್ ರೈಟ್ ಅಂದರೆ ಇಲ್ಲಿ ಜಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಇನ ಸೆಕೆಂಡ್ ರೈಟ್ ಅಂದರೆ ರೈಟ್ ಭಾಗ, ಒನ್ ಪ್ಲೇಸ್ ಇನ್ ಸೆಕೆಂಡ್ ಪ್ಲೇಸ್ ಇಲ್ಲಿ ಜಿ ಅನ್ನೋದನ್ನು ನಾವು ಬರ್ಕೊಳ್ತೀವಿ. ನೆಕ್ಸ್ಟ್ ಬಿ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಇ ಆ್ಯಂಡ್ ಎಫ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಇ ಮತ್ತು ಜಿ ಇದೆ, ಬಿ ಇಲ್ಲಿ ಬರಲಿ. ಅವ್ರು ಏನು ಕೊಟ್ಟಿದ್ದಾರೆ, ಬಿ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಇ ಆ್ಯಂಡ್ ಎಫ್ ಅಂದರೆ ಒನ್ ಪ್ಲೇಸ್, ಎಕ್ಸಾಕ್ಟ್ಲಿ ಬಿಟ್ವೀನ್ ಅಂದರೆ ಎಕ್ಸಾಕ್ಟ್ ಮಿಡಲ್ ಅಂತ ನಡುವೆ ಅಂತ. ನೋಡಿ ಇಲ್ಲಿ ಎಫ್ ತೊಗೊಂಡ್ರೆ ಇ ಮತ್ತು ಎಫ್, ಬಿ ಸಿಟ್ಸ್ ಬಿ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಇ ಆ್ಯಂಡ್ ಎಫ್. ಇಲ್ಲಿ ಇ ಎಲಿಮೆಂಟ್ ಇದೆಯಲ್ಲ, ಇಲ್ಲಿ ಇ ಮತ್ತು ಎಫ್, ಬಿ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಇ ಮತ್ತು ಎಫ್ ನಡುವೆ ಬಿ ಇದೆ ಅಂತ ಅರ್ಥ. ಇಲ್ಲಿ ಸಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್ ಹೂ ಈಸ್ ಥರ್ಡ್ ರೈಟ್ ಟು ಇ. ಇಲ್ಲಿ ನೋಡಿ ಸೆಂಟೆನ್ಸ್ನ ಅವ್ರು ಹೇಗೆ ಕನ್ಫ್ಯೂಷನ್ ಮಾಡ್ತಾರೆ, ಸಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಇ. ಇನ ಥರ್ಡ್ ರೈಟಲ್ಲಿ ಯಾರಿದೆ, ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟಲ್ಲಿ ಯಾರಿದ್ದಾರಲ್ವ ಇದರಲ್ಲಿ ಸಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್, ಇವರ ಸೆಕೆಂಡ್ ರೈಟ್ಗೆ ಅಂದರೆ ಇಲ್ಲಿ ನೋಡಿ ಯಾವತ್ತು ಈ ಥರ ಬಾಣಗುರ್ತಿದ್ದಾಗ ಇಲ್ಲಿ ಲೆಫ್ಟ್ ಇಲ್ಲಿ ರೈಟ್, ಸಿ ಸಿಟ್ ಸೆಕೆಂಡ್ ಟು ದ ರೈಟ್ ಅಂದರೆ ಸಿ ಇಲ್ಲ ಎಲಿಮೆಂಟ್ ಬರುತ್ತೆ ಅಂತ ಅರ್ಥ. ಸಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್ ಹೂ ಇಸ್ ಥರ್ಡ್ ರೈಟ್ ಟು ಇನ ಥರ್ಡ್ ರೈಟ್ 1 2 3 ರೈಟಲ್ಲಿ ಯಾರು ಕೂತಿರ್ತಾರಲ್ವ ಅವ್ರದ್ದು ಸೆಕೆಂಡ್ ರೈಟ್, ಸಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್ ಅಂದರೆ ಅವ್ರ ಸೆಕೆಂಡ್ ರೈಟಲ್ಲಿ ಸಿ ಅನ್ನೋ ಎಲಿಮೆಂಟ್ ಕೂತಿರುತ್ತೆ ಅಂತ. ಸೊ ಇಲ್ಲಿ ನೋಡಿ ಲೆಫ್ಟ್ ರೈಟ್ ಈ ಥರ ಇರೋ ಥರ ಈ ಸೈಡ್ ಇಲ್ಲಿ ಲೆಫ್ಟ್ ರೈಟ್ ಬರುತ್ತೆ, ಈ ಸೈಡ್ ಲೆಫ್ಟ್ ಈ ಸೈಡ್ ರೈಟ್, ಸೆಕೆಂಡ್ ಟು ದ ರೈಟ್ ಅನ್ನೋದಕ್ಕೆ ಸಿ ಇಲ್ಲಿ ರೈಟ್ ಇಲ್ಲಿ ರೈಟ್ನ ಎರಡನೇ ಭಾಗದಲ್ಲಿ ಇಲ್ಲಿ ಸಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್ ಹೂ ಇಸ್ ಥರ್ಡ್ ರೈಟ್ ಟು ಈನ ಥರ್ಡ್ ರೈಟಲ್ಲಿ ಯಾರು ಕೂತಿದ್ದಾರಲ್ವ ಅವರು ಸೆಕೆಂಡ್ ರೈಟಲ್ಲಿ ಸಿ ಎಲಿಮೆಂಟ್ ಕೂತಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಡಸ್ ನಾಟ್ ಫೇಸ್ ಟುವರ್ಡ್ಸ್ ದ ಸೆಂಟರ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನೋಡಿ ಇಲ್ಲಿ ಬಾಣಗುರ್ತಿರೋದು ಇವು ಮೂರು ಸೆಂಟರಲ್ಲಿದ್ದಾವೆ. ಅವ್ರೇನು ಕೊಟ್ಟಿದ್ದಾರೆ ಅಂದರೆ ಎ ಡಸ್ ನಾಟ್ ಫೇಸ್ ಟುವರ್ಡ್ಸ್ ದ ಸೆಂಟರ್ ಅಂದರೆ ಎ ಅನ್ನೋ ಎಲಿಮೆಂಟ್ ಡಸ್ ನಾಟ್ ಫೇಸ್ ಅಂದರೆ ಫೇಸ್ ಮಾಡಲ್ಲ, ಸೆಂಟರ್ಗೆ ಫೇಸ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಬ್ಲ್ಯಾಂಕ್ ಇರೋ ಮೂರು ಪ್ಲೇಸು ಕೂಡ ಸೆಂಟರಲ್ಲಿ ಪ್ಲೇಸ್ ಮಾಡಿದ್ದಿದೆ. ಯಾವ್ದು ಸೆಂಟರಲ್ಲಿ ಪ್ಲೇಸ್ ಮಾಡಿದ್ದಿಲ್ಲ ಅಂತಂದರೆ ಸೊ ಈ ಪ್ರೊಜೆಕ್ಷನ್ ರಾಂಗ್ ಆಗುತ್ತೆ, ಯಾಕಂದರೆ ಇಲ್ಲಿ ಎಲ್ಲನೂ ಸೆಂಟರಲ್ಲಿ ಪ್ಲೇಸ್ ಮಾಡಿರೋದೇ ಇದೆ. ಸೊ ಇವಾಗ ಈ ಪ್ರೊಜೆಕ್ಷನ್ ಕ್ಯಾನ್ಸಲ್ ಹೊಟ್ಟಿದೆ. ಸೊ ಈ ಪ್ರೊಜೆಕ್ಷನಲ್ಲಿ ನೋಡ್ತೀವಿ ಇಲ್ಲಿ ಏನು ಕೊಟ್ಟಿದ್ರು ಅವರಂದರೆ ಜಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಇ. ಇಲ್ಲಿ ನಾವು ರೈಟ್ನ ಮಿಡಲಲ್ಲಿ ತೊಗೊಂಡ್ಬಿಟ್ಟು ನೋಡಿದ್ವಿ, ಇವಾಗ ಇಲ್ಲಿ ಕ್ರಾಸಲ್ಲಿ ತೊಗೊಂಡ್ಬಿಟ್ಟು ನೋಡ್ತೀವಿ ಸೈಡಲ್ಲಿ. ಸೊ ಈ ಬಾಣದ ಗುರ್ತಲ್ಲಿ ಯಾವತ್ತು ಮಿಡಲ್ ಪಾಯಿಂಟ್ ಇಲ್ಲಿಂದ ಅಥವಾ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಕರೆಕ್ಟಾಗಿರುತ್ತೆ. ಇನ್ ಕೇಸ್ ಏನಾದರೂ ಈ ಥರ ಪ್ರೊಜೆಕ್ಷನ್ ಇಲ್ಲಿ ರಾಂಗ್ ಆದಂಗೆ ಆಗ್ತಂದರೆ ಈ ಥರ ಸೈಡಿಗೂ ಅನ್ಸಲ್ಲ. ಇದ್ದಾಗ ಜಿ ಸಿಟ್ ಸೆಕೆಂಡ್ ಟು ರೈಟ್ ಆಫ್ ಅಂದರೆ ಈ ಸೈಡ್ ಲೆಫ್ಟ್ ಬರುತ್ತೆ, ಈ ಸೈಡ್ ರೈಟ್. ಜಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಇ. ಬಿ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಇ ಆ್ಯಂಡ್ ಎಫ್. ಇಲ್ಲಿ ಎಫ್ನ ತೊಗೊಂಡ್ರೆ ಬಿ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಇ ಆ್ಯಂಡ್ ಎಫ್ ನಡುವೆ ಇಲ್ಲಿ ಬರುತ್ತೆ. ಸಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್ ಹೂ ಈಸ್ ಥರ್ಡ್ ರೈಟ್ ಟು ಇ. ಇನ ಥರ್ಡ್ ರೈಟ್ ಅಂದರೆ 1 2 3 ಇಲ್ಲಿ ಇನ ಥರ್ಡ್ ರೈಟಲ್ಲಿ ಯಾರು ಕೂಡ್ತಾರೋ ಸಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್ ಹೂ ಈಸ್ ಥರ್ಡ್ ರೈಟ್ ಟು ಇ. ಇನ ರೈಟಲ್ಲಿ ಯಾರು ಕೂಡ್ತಾರೋ ಅವರ ಸೆಕೆಂಡ್ ರೈಟಲ್ಲಿ ಸಿ ಕೂಡ್ತಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಲೆಫ್ಟ್ ರೈಟ್ ಅಂದರೆ ಇವರ ಸೆಕೆಂಡ್ ರೈಟಲ್ಲಿ ಇಲ್ಲಿ ಸಿ ಎಲಿಮೆಂಟ್ ಬರುತ್ತೆ. ನೆಕ್ಸ್ಟ್ ಎ ಡಸ್ ನಾಟ್ ಫೇಸ್ ಟುವರ್ಡ್ಸ್ ದ ಸೆಂಟರ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಎ ಡಸ್ ನಾಟ್ ಫೇಸ್ ಟುವರ್ಡ್ಸ್ ದ ಸೆಂಟರ್
ಇವಾಗ ಈ 2 ಪ್ಲೇಸ್ಗಳು ಔಟ್ಸೈಡಲ್ಲಿ ಫೇಸ್ ಮಾಡಿದೆ. ಸೊ ನೆಕ್ಸ್ಟ್ ಸೆಂಟೆನ್ಸ್ನ ನೋಡ್ಕೊತೀವಿ. 2 persons ಸಿಟ್ ಬಿಟ್ವೀನ್ G and D ಅಂತ ಕೊಟ್ಟಿದ್ದಾರೆ. 2 persons ಸಿಟ್ ಬಿಟ್ವೀನ್ G and D ಅಂದರೆ D ಎಲಿಮೆಂಟ್ ಇಲ್ಲಿ ಬರುತ್ತೆ. ಸೊ ಇವಾಗ ನಾವು ಇಲ್ಲಿ A does not face towards that center ಅಂತ ಕೊಟ್ಟಿದ್ರಲ್ಲ, A does not face towards the center ಅಂದರೆ ಒಂದೇ ಪ್ಲೇಸಲ್ಲಿ ಬ್ಲ್ಯಾಂಕ್ ಬಿಡ್ತದೆ, ಅದಕ್ಕೆ ಇಲ್ಲಿ ತೊಗೊಂಡು. ನೆಕ್ಸ್ಟ್ no two persons are sitting adjacent to each other. ಸೊ ಇವಾಗ ನೋಡಿ ಎಲ್ಲ ಎಲಿಮೆಂಟ್ನ ಹಾಕಿದ್ದೀವಿ. ಯಾವುದು ಒಂದು ಎಲಿಮೆಂಟ್ ಗ್ಯಾಪ್ ಇತ್ತಂದರೆ H ಒಂದು ಗೊತ್ತಿದ್ದಿಲ್ಲ, ಸೊ ಇಲ್ಲಿ Hನ ಹಾಕಿದ್ವಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ no two persons are sitting adjacent to each other ಅಕಾರ್ಡಿಂಗ್ ಟು ಇಂಗ್ಲೀಷ್ ಅಲ್ಫಾಬೆಟ್. ಅಂದರೆ ನಾನು ಹೇಳಿದ್ದೆಲ್ಲ A ಪಕ್ಕ B ಅಥವಾ B ಪಕ್ಕ C ಅಥವಾ B ಪಕ್ಕ ಈ ಥರ ಯಾವುದು ಅಕ್ಕಪಕ್ಕದಲ್ಲಿರೋ ಅಲ್ಫಾಬೆಟ್ಸ್ ಯಾವುದು ಇಲ್ಲಿ ಸೇಮ್ ಆಗಿರಬಾರ್ದು, ಡಿಫ್ರೆಂಟ್ ಪ್ಲೇಸಲ್ಲಿ ಇರಬೇಕು. ಇಲ್ಲಿ ನೋಡಿ A ಈ ಸೈಡ್ ಇದ್ದರೆ B ಇಲ್ಲಿದೆ, C ಇಲ್ಲಿ, D ಇಲ್ಲಿ, E F ಈ ಸೈಡ್ ಇದೆ, ಆಮೇಲೆ ನೆಕ್ಸ್ಟ್ F ಇಲ್ಲಿದೆ, G H. ಸೊ ಈ ಪ್ರೊಜೆಕ್ಷನಲ್ಲಿ ಇದು ಕರೆಕ್ಟ್ ಆಯಿತು ಈ ಥರ, ಯಾಕಂದರೆ ಅದರ ಎನ ಪಕ್ಕದಲ್ಲಿ B ಅಥವಾ Bನ ಪಕ್ಕದಲ್ಲಿ C ಈ ಥರ ಏನಿಲ್ಲ, ಗ್ಯಾಪ್ ಆಗಿದೆ. ಸೊ ಮತ್ತು ಇಲ್ಲಿ ನೋಡಿ ಇದು ಫಸ್ಟ್ ಪ್ರೊಜೆಕ್ಷನ್ ಕ್ಯಾನ್ಸಲ್ ಔಟ್ ಆಯಿತು, ಇದು ಕರೆಕ್ಟ್ ಆಯಿತು. ಈ ಥರ ನೋಡ್ಕೊಂಡ್ಬಿಟ್ಟು ಮಾಡ್ತೀವಿ ಯಾವ ಥರ ಪಜಲ್ನ ಸಾಲ್ವ್ ಮಾಡೋದು ಅಂತ. ಈ ಥರ 2 ಪ್ರೊಜೆಕ್ಷನ್ ತೊಗೊಂಡ್ರೆ ನೋಡಿದ್ದು ಆಗಲೇ ಕ್ಯಾನ್ಸಲ್ ಔಟ್ ಆಯಿತು. ಸೊ ಆಮೇಲೆ ನೆಕ್ಸ್ಟ್ ಇದು ಕರೆಕ್ಟ್ ಆಯಿತು. ಅದಕ್ಕೆ ಅವತ್ತು ಪ್ರಿಲಿಮ್ಸಲ್ಲಿ 2 ಪ್ರೊಜೆಕ್ಷನ್ನ ತೊಗೊಂಡ್ಬಿಟ್ಟು ಮಾಡಿ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮಾಡುವಾಗ. ಈ ಥರ ಸಾಲ್ವ್ ಮಾಡ್ಕೊಳ್ಳಿ. G sit second to the right of E. ಇಲ್ಲೇನು ಕೊಟ್ಟಿರೋ ಸಿಟ್ಟಿಂಗ್ ಎಟ್ ಕಾರ್ನರ್ ಫೇಸ್ ಇನ್ಸೈಡ್. ನೆಕ್ಸ್ಟ್ ಆ್ಯಂಡ್ ದ ಒನ್ ಎಟ್ ದ ಮಿಡಲ್ ಸೈಡ್ ಫೇಸಸ್ ಅವೇ ಫ್ರಮ್ ದ ಸೆಂಟರ್. G sit second to right of E. G sit second to right of E. B sits exactly between E and F. C sits second to right of the one who is third right to E. ಅಂದರೆ Eನ ಥರ್ಡ್ ರೈಟಲ್ಲಿ ಯಾರು ಕೂತಿರ್ತಾರಲ್ಲ ಅವರ ಸೆಕೆಂಡ್ ರೈಟಲ್ಲಿ C ಕೂತಿರುತ್ತೆ. ಸೊ ಇಲ್ಲಿ ನೋಡಿ Eನ ಥರ್ಡ್ ರೈಟ್ A ಕೂತಿದೆ, ಅದಕ್ಕೆ ಸೆಕೆಂಡಲ್ಲಿ ಸೆಕೆಂಡ್ ರೈಟಲ್ಲಿ C ಕೂತಿದೆ ಅಂತ ಅರ್ಥ. A ಡಸ್ ನಾಟ್ ಫೇಸ್ ಟುವರ್ಡ್ಸ್ ದ ಸೆಂಟರ್. A ಸೆಂಟರ್ ನೋಡಲ್ಲ, ಸೊ ಇಲ್ಲಿ A ಔಟ್ಸೈಡ್ ದ ಸೆಂಟರ್. 2 persons ಸಿಟ್ ಬಿಟ್ವೀನ್ G and D. 2 ಜನ ಕೂಡ್ತಾರೆ G ಮತ್ತು D ನಡುವೆ ಅಂತ ಕೊಟ್ಟಿದ್ದಾರೆ. No two persons are sitting adjacent to each other according to English alphabet. ಅದೇ ಥರ ಯಾರು ಇಲ್ಲಿ ಅಡ್ಜಾಸೆಂಟ್ ಇಲ್ಲ, ಅಡ್ಜಾಸೆಂಟ್ ಅಂದರೆ ಅಕ್ಕಪಕ್ಕದಲ್ಲಿ ಇರೋ ಅಲ್ಫಾಬೆಟ್ಸ್ ಲೆಟರ್ಸ್ ಅಂತ. ಸೊ ಇಲ್ಲಿ ಯಾವುದು ಸೇಮ್ ಲೆಟರ್ ಇಲ್ಲ. A ನೆಕ್ಸ್ಟ್ G ಇದೆ, C E ಇದೆ, B ಪಕ್ಕ C ಅಥವಾ D ಈ ಥರ ಯಾವುದಿಲ್ಲ, ಗ್ಯಾಪ್ ಆಗಿರುತ್ತೆ. ಸೊ ಈ ಪ್ರೊಜೆಕ್ಷನ್ ಕರೆಕ್ಟ್ ಆಗಿದೆ. ಈ ಥರ ನಾವು ಮಾಡ್ಕೊಳ್ತೀವಿ. ಇವಾಗ ನೆಕ್ಸ್ಟ್ seven persons A B C D E F G are going to temple on different days of the week starting from Sunday. ಸೊ ಇಲ್ಲಿ ಪಜಲ್ನ ಕೊಟ್ಟಿದ್ದಾರೆ. 7 ಜನ ಟೆಂಪಲ್ಗೆ ಹೋಗ್ತಾರೆ ಆನ್ ಡಿಫ್ರೆಂಟ್ ಡೇಸ್, ಬೇರೆ ದಿನಗಳಲ್ಲಿ, ಸ್ಟಾರ್ಟಿಂಗ್ ಫ್ರಮ್ ಸಂಡೇಯಿಂದ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ. ಸೊ 7 persons ಅಂತ ಕೊಟ್ಟಿದ್ದಾರಲ್ಲಿ ಪಜಲ್ನ ಈ ಥರ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಸೊ ನೆಕ್ಸ್ಟ್ ಇಲ್ಲಿ ಬಟ್ ನಾಟ್ ನೆಸೆಸರಿ ಇನ್ ದ ಸೇಮ್ ಆರ್ಡರ್, ಅಂದರೆ ಸೇಮ್ ಆರ್ಡರಲ್ಲಿ ಹೋಗಲ್ಲ ಅಂತ. ಸೊ ಇದನ್ನು ವೀಕ್ ಬೇಸ್ಡ್ ಪಜಲ್, ಡೇ ಬೇಸ್ಡ್ ಪಜಲ್ ಅಂತಲೂ ಅಂತ ಕರೀತೀವಿ ಇದನ್ನು. ಸೊ ಪಜಲ್ನ ಸಾಲ್ವ್ ಮಾಡುವಾಗ ಈ ಥರ ತೊಗೊಂಡ್ಬಿಟ್ಟು ಸಾಲ್ವ್ ಮಾಡ್ತೀವಿ. ಇದರಲ್ಲೂ ಕೂಡ 2 ಪ್ರೊಜೆಕ್ಷನನ್ನು ತೊಗೊಂಡ್ಬಿಟ್ಟು ಯಾವ ಥರ ಮಾಡಬೇಕು ಅಂತ. ಇದು ಫಸ್ಟ್ ಪ್ರೊಜೆಕ್ಷನ್ ಇಲ್ಲಿರೋದು, ಫಸ್ಟ್ ಇದು ಸೆಕೆಂಡ್ ಪ್ರೊಜೆಕ್ಷನ್. ಸೊ ಇಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ನಾಟ್ ನೆಸೆಸರಿ ಇನ್ ದ ಸೇಮ್ ಆರ್ಡರ್. ಮೋರ್ ದ್ಯಾನ್ 2 persons ಗೋ ಟು ಟೆಂಪಲ್ ಬಿಟ್ವೀನ್ G and B. ಅಂದರೆ G and Bನ ನಡುವೆ ಇಬ್ಬರಿಗಿಂತ ಹೆಚ್ಚು ಜನ ಅಂದರೆ ಟೆಂಪಲ್ಗೆ ದೇವಸ್ಥಾನಕ್ಕೆ ಹೋಗ್ತಾರೆ G and Bನ ನಡುವೆ ಅಂತ ಕೊಟ್ಟಿದ್ದಾರೆ. ಅಂದರೆ 2ಕ್ಕಿಂತ ಜಾಸ್ತಿ ಗ್ಯಾಪ್ ಇರುತ್ತೆ, ಅಂದರೆ ಇಬ್ಬರಿಗಿಂತ ಜಾಸ್ತಿ ಹೋಗ್ತಾರೆ. G ಮತ್ತು Bನ ನಡುವೆ ಇಬ್ಬರಿಗಿಂತ ಜಾಸ್ತಿ ಪರ್ಸನ್ಸ್ ಹೋಗ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 3 persons ಗೋ ಬಿಟ್ವೀನ್ A and F ಹೂ ಗೋಸ್ ಆಫ್ಟರ್ ಎ ಅಂತ ಕೊಟ್ಟಿದ್ದಾರೆ. ಅಂದರೆ 3 ಜನ ಹೋಗ್ತಾರೆ ಎ ಮತ್ತು ಎಫ್ನ ನಡುವೆ. ಅದು ಎಫ್ ಹೂ ಅಂತ ಕೊಟ್ಟಿದ್ದಾರಲ್ಲ, ಹೂ ಅನ್ನೋದು ಎಫ್ಗೆ ರಿಲೇಟೆಡ್ ಆಗುತ್ತೆ. ಹೂ ಗೋಸ್ ಆಫ್ಟರ್ ಅಂದರೆ ಎಫ್ ಎನ ನಂತರ ಹೋಗ್ತಾರೆ ಅಂತ. ಇಲ್ಲಿ A1 ನಂಬರ್ ಆಫ್ ಪರ್ಸನ್ಸ್ ಗೋ ಟು ಟೆಂಪಲ್
ಬಿಟ್ವೀನ್ ಇ ಆ್ಯಂಡ್ ಬಿ. E1 ಅಂದರೆ ಸಮಸಂಖ್ಯೆ, ಅಂದರೆ ಇ ಮತ್ತು ಬಿನ ನಡುವೆ ಹೋಗುವವರ ಸಂಖ್ಯೆ ಏನಿರುತ್ತಲ್ಲ, E1 ನಂಬರ್ ಆಫ್ ಪರ್ಸನ್ಸ್, ಅಂದರೆ ಇಬ್ಬರು ಜನ 4 ಜನ ಈ ಥರ ಗ್ಯಾಪ್ ಇರುತ್ತೆ. 3 ಜನ 1 ಜನ ಆ ಥರ ಗ್ಯಾಪ್ ಇರಲ್ಲ, 2 ಇಲ್ಲ 4 ಜನ ಗ್ಯಾಪ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಇ ಮತ್ತು ಬಿನ ನಡುವೆ. ನೆಕ್ಸ್ಟ್ ಇ ಗೋಸ್ ಟು ಟೆಂಪಲ್ ಇಮ್ಮಿಡಿಯೇಟ್ಲಿ ಬಿಫೋರ್ ಸಿ, ಅಂದರೆ ಇ ಅನ್ನೋರು ದೇವಸ್ಥಾನ ಹೋಗ್ತಾರಲ್ಲ, ಇಮ್ಮಿಡಿಯೇಟ್ ಬಿಫೋರ್ ಸಿ ಅಂದರೆ ಇ ಮತ್ತು ಸಿನ ನಡುವೆ ಗ್ಯಾಪ್ ಇರಲ್ಲ, ಸಿಗಿಂತ ಮುಂಚೆ ಎಕ್ಸಾಕ್ಟ್ ಮುಂಚೆ ಈ ಎಲಿಮೆಂಟ್ ಇರುತ್ತೆ ಅಂತ. ಬಟ್ ನನ್ ಆಫ್ ದೆಮ್ ಗೋಸ್ ಆನ್ ಮಂಡೇ ಆರ್ ಥರ್ಸ್ಡೇ, ಅಂದರೆ ಈ ನನ್ ಆಫ್ ದೆಮ್ ಅಂತಂದರೆ ಈ ಸೆಂಟೆನ್ಸಲ್ಲಿ ಇ ಮತ್ತು ಸಿ ಇಬ್ಬರೂ ಕೂಡ ಇವರಿಬ್ಬರಲ್ಲಿ ಯಾರೊಬ್ಬರು ಕೂಡ ಮಂಡೇ ಮತ್ತು ಥರ್ಸ್ಡೇ ಅಂದರೆ ಸೋಮವಾರ ಮತ್ತು ಗುರುವಾರ ಯಾರೂ ಹೋಗೋದಿಲ್ಲ ಅಂತ. ಸೊ ಇಲ್ಲಿ ಮಂಡೇ ಮತ್ತು ಥರ್ಸ್ಡೇಲಿ ಇ ಮತ್ತು ಸಿ ಎಲಿಮೆಂಟ್ ಬರೋದಿಲ್ಲ. ಆ 2 ದಿನಗಳಲ್ಲಿ ಈ ಎಲಿಮೆಂಟ್ಸ್ನ ಹಾಕಬೇಕು. ಯಾಕಂದರೆ ಇಲ್ಲಿ ಕೊಟ್ಟಿದ್ದಾರೆ ಇ ಗೋಸ್ ಟು ಟೆಂಪಲ್ ಇಮಿಡಿಯೇಟ್ಲಿ ಬಿಫೋರ್ ಸಿ, ಬಟ್ ನನ್ ಆಫ್ ದೆಮ್ ಗೋಸ್ ಆನ್ ಮಂಡೇ ಆರ್ ಥರ್ಸ್ಡೇ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಸಿ ಗೋಸ್ ಬಿಫೋರ್ ಡಿ ಬಟ್ ನಾಟ್ ಇಮಿಡಿಯೇಟ್ ಬಿಫೋರ್. ಸಿ ಅನ್ನೋರು ಡಿಗಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಕೊಟ್ಟಿದ್ದಾರೆ, ಬಟ್ ಇಮಿಡಿಯೇಟಾಗಿ ಹೋಗಲ್ಲ, ನಡುವೆ ಗ್ಯಾಪ್ ಇರುತ್ತೆ, ಯಾರಾದರೂ ಮತ್ತೆ ಹೋಗಿರ್ತಾರೆ ಅಂತ ಈ ಥರ, ನಾಟ್ ಇಮಿಡಿಯೇಟ್ ಬಿಫೋರ್ ಅಂತ. ಅಂದರೆ ನೆಕ್ಸ್ಟ್ ಇದೆ ಜಿ ಗೋಸ್ ಬಿಫೋರ್ ಬಿ, ಅಂದರೆ ಜಿ ಬಿಗಿಂತ ಮುಂಚೆ ಹೋಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂದರೆ ಫಸ್ಟ್ 3 ಪರ್ಸನ್ಸ್ ಗೋ ಬಿಟ್ವೀನ್ ಎ ಆ್ಯಂಡ್ ಎಫ್, ಹೂ ಗೋಸ್ ಆಫ್ಟರ್ ಎ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 3 ಪರ್ಸನ್ಸ್, ಚಲೋ 1 2 3. ಸೊ ಇಲ್ಲಿ ಏನು ಕೂಡ ಇಟ್ಟಿದ್ದಾರೆ ಅಂದರೆ 3 ಪರ್ಸನ್ಸ್. ಸೊ ನಮ್ಗೆ ಯಾವ ಕ್ಲೂಯಿಂದ ನಮ್ಗೆ ಮಾಡೋದಕ್ಕೆ ಈಸಿ ಅನಿಸುತ್ತೋ ಆ ಕ್ಲೂನ ಫಸ್ಟ್ ನೋಡ್ಕೊಳ್ಳಿ. ಒಂದಕ್ಕೊಂದು ಎಲಿಮೆಂಟ್ ಯಾವ್ದು ಕನೆಕ್ಟ್ ಆಗಿರುತ್ತೋ ಅದನ್ನು ನೋಡ್ಕೊಂಡು ಮಾಡಿ. ಫಸ್ಟ್ ಕ್ಲೂ ಇಂದ ಕೆಲವೊಂದ್ಸಲ ಫಸ್ಟ್ ಕ್ಲೂನಲ್ಲಿ ಅವ್ರು ಏನು ಡೈರೆಕ್ಷನ್ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಯಾವ್ದು ಸೇಮ್ ಎಲಿಮೆಂಟ್ಸ್ ಇರುತ್ತೆ, ಯಾವುದು ಕ್ಲೂ ತೊಗೊಂಡ್ರೆ ಈಸಿ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಮಾಡಿ. 3 ಪರ್ಸನ್ಸ್ ಗೋ ಬಿಟ್ವೀನ್ ಎ ಆ್ಯಂಡ್ ಎಫ್, ಹೂ ಗೋಸ್ ಆಫ್ಟರ್ ಎ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೂ ಅಂತಂದರೆ ಇದು ಸೆಕೆಂಡ್ ಎಲಿಮೆಂಟ್ಗೆ ಕನೆಕ್ಟೆಡ್ ಆಗುತ್ತೆ. ಸೊ ಇಲ್ಲಿ ಎಫ್ ಹೂ ಗೋಸ್ ಆಫ್ಟರ್ ಎ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಎಫ್ ಹೂ ಅಂದರೆ ಯಾವತ್ತು ಸೆಕೆಂಡ್ ಎಲಿಮೆಂಟ್, ಅಂದರೆ ಅದರ ನಿಯರ್ ಇರೋ ಎಲಿಮೆಂಟಿಗೆ ಕನೆಕ್ಟೆಡ್ ಆಗುತ್ತೆ. 3 ಪರ್ಸನ್ಸ್ ಗೋ ಬಿಟ್ವೀನ್ ಎ ಆ್ಯಂಡ್ ಎಫ್. ನೋಡಿ 3 ಪರ್ಸನ್ಸ್ ಗೋ ಬಿಟ್ವೀನ್ ಅಂದರೆ ಇಲ್ಲಿ 3 ಗ್ಯಾಪ್ ಹಾಕ್ತೀವಿ, ಎ ಆ್ಯಂಡ್ ಎಫ್. ಹೂ ಗೋಸ್ ಆಫ್ಟರ್ ಅಂದರೆ ಹೂ ಗೋಸ್, ಇದು ಎಫ್ ಅನ್ನೋ ಎಲಿಮೆಂಟ್ ಎನ ನಂತರನೇ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಮೇಲ್ಗಡೆ ಇಲ್ಲಿ ಫಸ್ಟ್, ನೆಕ್ಸ್ಟ್ ಇಲ್ಲಿ ಎಫ್ ಅಂತ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಈವನ್ ನಂಬರ್ ಆಫ್ ಪರ್ಸನ್ಸ್ ಗೋ ಟು ಟೆಂಪಲ್ ಬಿಟ್ವೀನ್ ಇ ಆ್ಯಂಡ್ ಬಿ ಅಂತ ಕೊಟ್ಟಿದ್ದೀವಿ. ಅಂದರೆ 3 ಪರ್ಸನ್ಸ್, ಮೋರ್ ದೆನ್ 2 ಪರ್ಸನ್ಸ್ ಗೋ ಟು ಟೆಂಪಲ್ ಬಿಟ್ವೀನ್ ಜಿ ಆ್ಯಂಡ್ ಬಿ. ಸೊ ಮೋರ್ ದೆನ್ 2 ಪರ್ಸನ್ಸ್ ಗೋ ಟು ಟೆಂಪಲ್ ಬಿಟ್ವೀನ್ ಜಿ ಆ್ಯಂಡ್ ಬಿ. 3 ಪರ್ಸನ್ಸ್ go between A and F, who goes after A. Even number of persons go to temple between E and B. E goes to temple immediately before C, but none of them goes on Monday or Thursday ಅಂತ ಕೊಟ್ಟಿದ್ದಾರೆ. ಇಲ್ಲಿ E ಮತ್ತು C ಇಬ್ಬರೂ ಕೂಡ E goes to temple immediately before C, but none of them goes on Monday or Thursday. ಮಂಡೇ ಮತ್ತು ಥರ್ಸ್ಡೇ ಹೋಗಲ್ಲ ಅಂತ ಕೊಟ್ಟಿದ್ದಾರಲ್ಲ. ಸೊ ಇಲ್ಲಿ ಇ ಗೋಸ್ ಟು ಟೆಂಪಲ್ ಇಮಿಡಿಯೇಟ್ಲಿ ಬಿಫೋರ್ ಸಿ. ಅವರು ಮಂಡೇ ಮತ್ತು ಥರ್ಸ್ಡೇ ಹೋಗಲ್ಲ ಅಂದಿದ್ದಕ್ಕೆ ಇ ಮತ್ತು ಸಿನ ಈ ಪ್ಲೇಸಲ್ಲಿನೇ ತೊಗೊಳ್ತೀವಿ. ಸೊ ಇಲ್ಲಿ ಇ ಗೋಸ್ ಟು ಟೆಂಪಲ್, ಇಲ್ಲಿ ನೋಡಿ ಇ ಗೋಸ್ ಟು ಟೆಂಪಲ್ ಇಮಿಡಿಯೇಟ್ಲಿ ಬಿಫೋರ್ ಸಿ ಅಂತ. ಇಮಿಡಿಯೇಟ್ಲಿ ಅಂದರೆ ಎಕ್ಸಾಕ್ಟ್ ಅದ್ರ ಮುಂಚೆನೇ ಅಂತ ಅರ್ಥ, ಗ್ಯಾಪ್ ಇರಲ್ಲ ನಡುವೆ ಅಂತ. ನೆಕ್ಸ್ಟ್ ಅವರು ಬಟ್ ನನ್ ಆಫ್ ದೆಮ್, ಆದರೆ ಇಬ್ಬರಲ್ಲಿ ಒಬ್ಬರು ಕೂಡ ಯಾರು ಇಬ್ಬರೂ ಕೂಡ ಮಂಡೇ ಅಥವಾ ಥರ್ಸ್ಡೇ ಹೋಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಂಡೇ ಮತ್ತು ಥರ್ಸ್ಡೇಲಿ ಈ ಸಿನ ಹಾಕೋ ಹೋಗಿಲ್ಲ. ಸೊ ಅದಕ್ಕೆ ಇಲ್ಲಿ ಈ ಸಿನ ಟ್ಯೂಸ್ಡೇ ಮತ್ತು ವೆನ್ಸ್ಡೇನಲ್ಲಿ ಹಾಕ್ತೀವಿ. ಇಲ್ಲಿ ನೋಡಿ ಸಿ ಗೋಸ್ ಬಿಫೋರ್ ಡಿ ಬಟ್ ನಾಟ್ ಇಮಿಡಿಯೇಟ್ ಬಿಫೋರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸಿ ಅನ್ನೋ ಎಲಿಮೆಂಟ್ ಡಿಗಿಂತ ನಾವಿಲ್ಲಿ ಇ ಮತ್ತು ಸಿ ಇಲ್ಲೇನಾದರೂ ಸಿನ ತೊಗೊಂಡಿದ್ದೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸಿ ಗೋಸ್ ಬಿಫೋರ್ ಡಿ ಅಂತ ಕೊಟ್ಟಿದ್ದಾರೆ. ಈ ಡಿ ಲಾಸ್ಟ್ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಲಾಸ್ಟ್ ಎಲಿಮೆಂಟ್ ನಾವು ಸಿ ತೊಗೊಂಡ್ರೆ ಇಲ್ಲಿ ಡಿ ತೊಗೊಳೋದಕ್ಕೆ ಬರಲ್ಲ, ಕೆಳಗಡೆ ಯಾವ ಎಲಿಮೆಂಟ್ಸ್ ಇಲ್ವಲ್ಲ, ಅದಕ್ಕೆ ಮೇಲ್ಗಡೆನೇ ಇ ಆ್ಯಂಡ್ ಸಿಯನ್ನು ತೊಗೊಳ್ತೀವಿ. ಇಲ್ಲಿ ಸಿ ಗೋಸ್ ಬಿಫೋರ್ ಡಿ, ಸಿ ಅನ್ನೋರು ಡಿಗಿಂತ ಮುಂಚೆ ಹೋಗ್ತಾರೆ ಅಂತ. ಸಿ ಗೋಸ್ ಬಿಫೋರ್ ಡಿ ಬಟ್ ನಾಟ್ ಇಮಿಡಿಯೇಟ್ ಬಿಫೋರ್, ಅಂದರೆ ಸಿ ಅನ್ನೋ ಎಲಿಮೆಂಟ್ ಡಿಗಿಂತ ಮುಂಚೆ ಹೋಗ್ತಾರೆ ಅಂತ ಕೊಟ್ಟಿದ್ದಾರೆ. ಬಟ್ ನಾಟ್ ಇಮಿಡಿಯೇಟ್ ಅಂದರೆ ಇಮ್ಮಿಡಿಯೇಟ್ ಅಲ್ಲ, ನಡುವೆ ಗ್ಯಾಪ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಡಿ ಇಲ್ಲ ಅಥವಾ ಇಲ್ಲಿ ಫ್ರೈಡೇ ಅಥವಾ ಸ್ಯಾಟರ್ಡೆ ಯಾವುದಾದ್ರೂ ಒಂದರಲ್ಲಿ ಬರುತ್ತೆ. ಜಿ ಗೋಸ್ ಬಿಫೋರ್ ಬಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮತ್ತು ಮೋರ್ ದ್ಯಾನ್ 2 ಪರ್ಸನ್ಸ್ ಗೋ ಟು ಟೆಂಪಲ್ ಬಿಟ್ವೀನ್ ಜಿ ಆ್ಯಂಡ್ ಬಿ. ಮೋರ್ ದ್ಯಾನ್ 2 ಪರ್ಸನ್ಸ್
more than 2 persons go to temple between G and B. 3 persons go between A and F. Who goes after A? Even number of persons go to temple between E and B ಅಂತ ಕೊಟ್ಟಿದ್ದಾರೆ. ನೋಡಿ even number of persons go to temple between E and B ಅಂದರೆ ನಾನು ಹೇಳಿದ್ರು E and B ನ ನಡುವೆ ಇಬ್ಬರು ಇಲ್ಲ 4 ಜನ ಈ ಥರ 6 ಜನ ಈ ಥರ ಈವನ್ ನಂಬರ್ ಆಫ್ ಪರ್ಸನ್ಸ್ ಈ ಥರ ಇಬ್ಬರು 4 6 ಜನ ಈ ಥರ ಹೋಗ್ತಾರೆ ಹೊರತು 1 3 ಈ ಥರ ಗ್ಯಾಪ್ ಇರಲ್ಲ. ಈವನ್ ಅಂದರೆ 2 4 6 ಈ ಥರ ಗ್ಯಾಪ್ ಇರುತ್ತೆ. ಅಷ್ಟು ಜನ ಟೆಂಪಲ್ ಹೋಗ್ತಾರೆ ಇವ್ರ ನಡುವೆ ಅಂತ ಈವನ್ ನಂಬರ್. ಇಲ್ಲಿ ನೋಡಿ ಇ ಮತ್ತು ಇಲ್ಲಿ ಬಿ ಅನ್ನೋ ಎಲಿಮೆಂಟ್ ಇದೆ, ಇಲ್ಲಿ ಇದೆ, ಇಲ್ಲಿ ಇಬ್ಬರು ಜನ ಅಂದರೆ ಇದು ಈವನ್ ನಂಬರ್ ಸಮ ಆಗುತ್ತೆ. ಬಿ ಇಲ್ಲಿ ಬಂದಿದ್ರೆ ಇಲ್ಲಿ 3 ಗ್ಯಾಪ್ ಆಗ್ತಿತ್ತು, ಇಲ್ಲಿ ಬರೋದಿಲ್ಲ. ಅದಕ್ಕೆ ಬಿ ಇಲ್ಲಿ ಬಂದರೆ ಈವನ್ ನಂಬರ್ ಆಫ್ ಪರ್ಸನ್ಸ್ ಗೋ ಟು ಟೆಂಪಲ್ ಬಿಟ್ವೀನ್ ಇ ಆ್ಯಂಡ್ ಬಿ ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೆ ಇಲ್ಲಿ 2 ಗ್ಯಾಪ್ ಆಗಿದೆ, ಇಲ್ಲಿ ಬಿನ ತಗೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಸಿ ಗೋಸ್ ಬಿಫೋರ್ ಡಿ ಬಟ್ ನಾಟ್ ಇಮಿಡಿಯೇಟ್ ಬಿಫೋರ್ ಅಂತ ಕೊಟ್ಟಿದ್ರಲ್ಲ. ಸೊ ಸಿ ಗೋಸ್ ಬಿಫೋರ್ ಡಿ ಅಂತ ಕೊಟ್ಟಿದ್ರಲ್ಲ, ಸಿ ಗೋಸ್ ಲಾಸ್ಟ್ ಎಲಿಮೆಂಟಲ್ಲಿ ನೋಡಿ ಜಿ ಗೋಸ್ ಬಿಫೋರ್ ಬಿ, ಜಿ ಬಿಗಿಂತ ಮುಂಚೆ ಹೋಗುತ್ತೆ ಅಂತ ಕೊಟ್ಟಿದ್ದಾರಲ್ಲ. ಸೊ ಇಲ್ಲಿ ಜಿ ಅನ್ನೋ ಎಲಿಮೆಂಟ್ನ ತೊಗೊಳ್ತೀವಿ. ಇಲ್ಲಿ ನೋಡಿ ಫಸ್ಟ್ ಪ್ರೊಜೆಕ್ಷನಲ್ಲಿನೇ ಆನ್ಸರ್ ಕರೆಕ್ಟ್ ಆಯಿತು. ಇನ್ನೊಂದು ಸಲ ನೋಡ್ಕೊಳ್ತೀವಿ. ಇಲ್ಲಿ ನೋಡಿ 7 persons A B C D E F G ಆರ್ ಗೋಯಿಂಗ್ ಟು ಟೆಂಪಲ್ ಆನ್ ಡಿಫ್ರೆಂಟ್ ಡೇಸ್ ಆಫ್ ದ ವೀಕ್ ಸ್ಟಾರ್ಟಿಂಗ್ ಫ್ರಮ್ ಸಂಡೇ. ಅಂದರೆ ಸಂಡೇಯಿಂದ ಸ್ಟಾರ್ಟ್ ಆಗಿ 7 ದಿನದಲ್ಲಿ 7 ಜನನು ಟೆಂಪಲ್ ಹೋಗ್ತಾರೆ ಅಂತ ಇಲ್ಲಿ ಡೈರೆಕ್ಷನಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಬಟ್ ನಾಟ್ ನೆಸೆಸರಿ ಇಲ್ಲಿ ಇನ್ ದ ಸೇಮ್ ಆರ್ಡರ್, ಅಂದರೆ ಈ ಆರ್ಡರ್ ಪ್ರಕಾರನೇ ಅವ್ರು ಹೋಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಈ ಥರ ಪಜಲ್ನ ಸಾಲ್ವ್ ಮಾಡ್ಕೊಳ್ತೀವಿ. ಮೋರ್ ದೆನ್ 2 persons ಗೋ ಟು ಟೆಂಪಲ್ ಬಿಟ್ವೀನ್ ಜಿ ಆ್ಯಂಡ್ ಬಿ, ಅಂದರೆ ಇಬ್ಬರಿಗಿಂತ ಜಾಸ್ತಿ ಜನ ಟೆಂಪಲ್ ಹೋಗ್ತಾರೆ ಜಿ ಮತ್ತು ಬಿ ನಡುವೆ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಜಿ ಎಲಿಮೆಂಟ್ ಇದೆ, ಇಲ್ಲಿ ಬಿ ಎಲಿಮೆಂಟ್ ಇದೆ. 1 2 3 ಇಬ್ಬರಿಗಿಂತ ಜಾಸ್ತಿ ಮೋರ್ ದೆನ್ 2 persons ಅಂದರೆ ಇಬ್ಬರಿಗಿಂತ ಜಾಸ್ತಿ ಜನ ಹೋಗ್ತಾರೆ ಜಿ ಮತ್ತು ಬಿನ ನಡುವೆ ಟೆಂಪಲ್ಗೆ ಅಂತ ಕೊಟ್ಟಿದ್ರು. ಜಿ ಮತ್ತು ಬಿನ ನಡುವೆ ನೋಡಿ ಇಬ್ಬರಿಗಿಂತ ಜಾಸ್ತಿ 1 2 3 ಜನ ಟೆಂಪಲ್ ಹೋಗ್ತಾರೆ. ಈ ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನೆಕ್ಸ್ಟ್ 3 persons ಗೋ ಬಿಟ್ವೀನ್ ಎ ಆ್ಯಂಡ್ ಎಫ್ ಅಂತ ಕೊಟ್ಟಿದ್ದಾರೆ. 3 ಜನ ಹೋಗ್ತಾರೆ ಎ ಮತ್ತು ಎಫ್ನ ನಡುವೆ. ಹೂ ಗೋಸ್ ಆಫ್ಟರ್ ಅಂದರೆ ಎಫ್ ಅನ್ನೋ ಎಲಿಮೆಂಟ್ ಎನ ನಂತರ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಎ ಮತ್ತು ಎಫ್ ನಡುವೆ 1 2 3 3 ಜನ ಗ್ಯಾಪ್ ಇದೆ. 3 persons ಗೋ ಬಿಟ್ವೀನ್ ಎ ಆ್ಯಂಡ್ ಎಫ್ ಅಂದರೆ 3 ಜನ ಹೋಗ್ತಾರೆ ಎ ಆ್ಯಂಡ್ ಎಫ್ನ ನಡುವೆ. ಎಫ್ ಹೂ ಗೋಸ್ ಆಫ್ಟರ್ ಅಂದರೆ ಎಫ್ ಅನ್ನೋದು ಏನ ನಂತರ ಹೋಗುತ್ತೆ ಅನ್ನೋದಕ್ಕೆ ಎನ ಮೇಲ್ಗಡೆ ತೊಗೊಂಡಿದ್ದೀವಿ, ಎಫ್ನ ಇಲ್ಲಿ ಕೆಳಗಡೆ ತೊಗೊಂಡಿದ್ದೀವಿ. ನೆಕ್ಸ್ಟ್ ಈವನ್ ನಂಬರ್ ಆಫ್ ಪರ್ಸನ್ಸ್ ಗೋ ಟು ಟೆಂಪಲ್ ಬಿಟ್ವೀನ್ ಇ ಆ್ಯಂಡ್ ಬಿ ಅಂದರೆ ಸಮಸಂಖ್ಯೆ ನಂಬರ್ 2 4 ಈ ಥರ ನಂಬರ್ ಇರೋ ಪರ್ಸನ್ಸ್ ಹೋಗ್ತಾರೆ ಇ ಮತ್ತು ಬಿನ ನಡುವೆ ಟೆಂಪಲ್ಗೆ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಇ ಮತ್ತು ಬಿಗೆ ಗ್ಯಾಪ್ ಈವನ್ ಸಂಖ್ಯೆ ಇಬ್ಬರ ಗ್ಯಾಪ್ ಇದೆ, ಬಿಟ್ವೀನ್ 2 ಜನ ಇದ್ದಾರೆ. ಈ ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ನೆಕ್ಸ್ಟ್ ಇ ಗೋಸ್ ಟು ಟೆಂಪಲ್ ಇಮಿಡಿಯೇಟ್ಲಿ ಬಿಫೋರ್ ಸಿ. ನೋಡಿ ಇಲ್ಲಿ ಸಿಗಿಂತ ಮುಂಚೆ ಇ ಅನ್ನೋ ಎಲಿಮೆಂಟ್ ಅಂದರೆ ಟೆಂಪಲ್ ಹೋಗ್ತಾರೆ. ಸೊ ಇ ಗೋಸ್ ಟು ಟೆಂಪಲ್ ಇಮಿಡಿಯೇಟ್ಲಿ ಬಿಫೋರ್ ಸಿ ಅಂದರೆ ಇಮಿಡಿಯೇಟ್ ಅಂದರೆ ಅದ್ರ ಎಕ್ಸಾಕ್ಟ್ ಮೇಲ್ಗಡೆನೆ ಅಂತ ಅರ್ಥ. ಬಟ್ ನನ್ ಆಫ್ ದೆಮ್ ಗೋಸ್ ಆನ್ ಮಂಡೇ ಆರ್ ಥರ್ಸ್ಡೇ ಅಂದರೆ ಅವರಿಬ್ಬರಲ್ಲಿ ಯಾರೂ ಕೂಡ ಮಂಡೇ ಮತ್ತು ಥರ್ಸ್ಡೇ, ಇಲ್ಲಿ ನೋಡಿ ಮಂಡೇ ಮತ್ತು ಥರ್ಸ್ಡೇ ಹೋಗೋದಿಲ್ಲ ಇ ಅಥವಾ ಸಿ ಅಂತ. ಸೊ ಅದಕ್ಕೆ ಟ್ಯೂಸ್ಡೇ ಮತ್ತು ವೆನ್ಸ್ಡೇ ತೊಗೊಂಡಿದ್ದೀವಿ. ನೆಕ್ಸ್ಟ್ ಸಿ ಗೋಸ್ ಬಿಫೋರ್ ಡಿ. ಸಿ ಅನ್ನೋ ಎಲಿಮೆಂಟ್ ಡಿಗಿಂತ ಮುಂಚೆ ಹೋಗ್ತಾರೆ ಬಟ್ ನಾಟ್ ಇಮಿಡಿಯೇಟ್ ಬಿಫೋರ್ ಅಂದರೆ ಇಮಿಡಿಯೇಟ್ ಅಂದರೆ ಅದಕ್ಕೆ ಎಕ್ಸಾಕ್ಟ್ ಮೇಲ್ಗಡೆ, ನಾಟ್ ಇಮಿಡಿಯೇಟ್ ಅಂದರೆ ಸೊ ಇಲ್ಲಿ ಈ ಥರ ಗ್ಯಾಪ್ ಇರುತ್ತೆ, ಆ ಥರ ಇಲ್ಲಿ ಹಾಕ್ತೀವಿ. ನೆಕ್ಸ್ಟ್ ಜಿ ಗೋಸ್ ಬಿಫೋರ್ ಬಿ. ನೋಡಿ ಬಿಗಿಂತ ಮುಂಚೆ ಜಿ ಹೋಗಿದೆ. ಈ ಥರ ಫಸ್ಟ್ ಪ್ರೊಜೆಕ್ಷನಲ್ಲಿನೇ ಕರೆಕ್ಟ್ ಆಯಿತು. ಈ ಥರ ಪಜಲ್ನ ಸಾಲ್ವ್ ಮಾಡ್ಕೊಳ್ತೀವಿ. ಸೊ ಇವಾಗ ಇಲ್ಲಿ 10 people ಆರ್ ಸಿಟ್ಟಿಂಗ್ ಇನ್ 2 parallel rows containing 5 people each in a such a way that there is an equal distance between adjacent person. adjacent ಅಂದರೆ ಅಕ್ಕಪಕ್ಕದಲ್ಲಿರೋ ಪರ್ಸನ್ ಅಂತ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 10 ಜನ ಕೂತಿದ್ದಾರೆ 2 parallel rows ಅಂದರೆ ಈ ಥರ. ಸೊ ಈಗ ನೋಡಿ 10 ಜನ ಅಂತ ಕೊಟ್ಟಿದ್ದಾರಲ್ಲ 1 2 3 4 5 6 7 8 9 10 ಪ್ಯಾರಲಲ್ ಅಂದರೆ ಮೇಲ್ಗಡೆ ಜನ ಕೂತಿರ್ತಾರೆ ಅಂತ, ಕೆಳಗಡೆ ಜನ ಕೂತಿರ್ತಾರೆ. ಪ್ಯಾರಲಲ್ ಅಂದರೆ ಒಬ್ರಿಗೊಬ್ರು ಈ ಥರ ಫೇಸ್ ಮಾಡ್ಕೊಂಡು ಕುಂತಿರ್ತಾರೆ ಅಂತ. ಪ್ಯಾರಲಲ್ ರೋಸ್ ಅಂದರೆ ಈ ಥರ 2 ರೋಸ್ನ ಹಾಕೊಳ್ತೀವಿ. 5 people ಇನ್ ಈಚ್ ಅಂತ ಕೊಟ್ಟಿದ್ದಾರೆ. ಒಂದೊಂದು ರೋನಲ್ಲಿನೂ ಕೂಡ 5 ಜನ ಇರ್ತಾರೆ ಅಂತ ಕೊಟ್ಟಿದ್ದಾರೆ. ಇನ್ ಸಚ್ ಅ ವೇ ದಟ್ ದೇರ್ ಇಸ್ ಅನ್ ಈಕ್ವಲ್ ಡಿಸ್ಟೆನ್ಸ್ ಬಿಟ್ವೀನ್ adjacent person in row 1 A B D E and C are seated but not necessarily in the ಸೇಮ್ ಆರ್ಡರ್. ಅಂದರೆ ಇಲ್ಲಿ ಸೈಡಲ್ಲಿ ನೋಟ್ ಮಾಡ್ಕೊಳ್ತೀವಿ ಎ ಬಿ ಡಿ ಇ ಮತ್ತು ಸಿ ಫಸ್ಟ್ ರೋನಲ್ಲಿ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ.
ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ಸೌತ್. ಇವರೆಲ್ಲರೂ ಕೂಡ ಸೌತ್ ಡೈರೆಕ್ಷನ್. ಸೌತ್ ಅಂದರೆ ಈ ಥರ ಕೆಳಗಡೆ ಆರೋ ಮಾರ್ಕ್ನ ತೊಗೊಳ್ತೀವಿ. ಸೌತ್ ಡೈರೆಕ್ಷನ್ ಅಂದರೆ ದಕ್ಷಿಣ ದಿಕ್ಕು ಕೆಳಗಡೆ ತೊಗೊಳ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ ರೋ 2 QSPTR ಸಿಟ್ಟೆಡ್. ಇಲ್ಲಿ ರೋ ಎರಡನೇ ರೋನಲ್ಲಿ QSPTR ಅನ್ನೋರು ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ ಸೀಟೆಡ್, ಬಟ್ ನಾಟ್ ನೆಸೆಸರಿ ಇಲ್ಲಿಂದ ಸೇಮ್ ಆರ್ಡರ್. ಬಟ್ ಇದೇ ಥರ ಸೇಮ್ ಆರ್ಡರಲ್ಲಿ ಕೂತಿಲ್ಲ, ಬೇರೆ ಬೇರೆ ಆರ್ಡ್ರಲ್ಲಿ ಕೂತಿದ್ದಾರೆ. ಅವರನ್ನು ಇಲ್ಲಿ ನಾವು ರೋನಲ್ಲಿ ಯಾವ ಥರ ಅವ್ರಿಗೆ ಏನು ಕ್ಲೂಸ್ ಕೊಟ್ಟಿರ್ತಾರಲ್ಲ ಆ ಥರ ಅವ್ರನ್ನ ನಾವು ಇಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ನಾರ್ತ್ ಅಂತ ಕೊಟ್ಟಿದ್ದಾರೆ. ನಾರ್ತ್ ಅಂದರೆ ಉತ್ತರ ದಿಕ್ಕು. ನಾರ್ತ್ ಅಂದಾಗ ಯಾವತ್ತು ಆ್ಯರೋ ಮಾರ್ಕ್ನ ಮೇಲ್ಗಡೆ ತೊಗೊಳ್ತೀವಿ, ಸೌತ್ ಅಂದಾಗ ಕೆಳಗಡೆ ತೊಗೊಳ್ತೀವಿ. ಇಲ್ಲಿ ನೋಡಿ ನೆಕ್ಸ್ಟ್, ದೇರ್ ಫೋರ್ ಇನ್ ದ ಗಿವನ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಈಚ್ ಮೆಂಬರ್ ಸಿಟೆಡ್ ಇನ್ ಅ ರೋ ಫೇಸಸ್ ಅನದರ್ ಮೆಂಬರ್ ಆಫ್ ದ ರೋ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಒಬ್ಬರು ಕೆಳಗಡೆ ನೋಡ್ತಿದ್ದಾರೆ, ಇಲ್ಲೊಬ್ರು ಮೇಲ್ಗಡೆ ನೋಡ್ತಿದ್ದಾರೆ. ಸೊ ಒಬ್ರಿಗೊಬ್ರು ಫೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಇಲ್ಲಿ ಫೇಸ್ ಅನದರ್ ಮೆಂಬರ್ ಆಫ್ ದ ರೋ. ಒಂದು ರೋನಲ್ಲಿ ಕೂತಿರೋರು ಇನ್ನೊಂದು ರೋನಲ್ಲಿ ಕೂತಿರೋರಿಗೆ ಫೇಸ್ ಮಾಡ್ತಿದ್ದಾರೆ ಅಂತ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದೇನು ಕೊಟ್ಟಿದ್ದಾರೆ ಅಂದರೆ ಇ ಆ್ಯಂಡ್ ಬಿ ಡು ನಾಟ್ ಸಿಟ್ ಟುಗೆದರ್. ಅಂದರೆ ಇ ಮತ್ತು ಬಿ ಎಲಿಮೆಂಟ್ ಜೊತೆನಲ್ಲಿನೇ ಕೂಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟಿ ಸಿಟ್ಸ್ ಆ್ಯಟ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಅಂತ ಕೊಟ್ಟಿದ್ದಾರೆ. ಟಿ ನೋಡಿ ಇಲ್ಲಿರೋದು ಟಿ ಸಿಟ್ಸ್ ಆ್ಯಟ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್. ಸೊ ಇವಾಗ ಇಲ್ಲಿ ಎರಡು ಪ್ರೊಜೆಕ್ಷನನ್ನು ತಗೊಳ್ತೀವಿ. 1 2 3 4 5 1 2 3 4 5. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಟಿ ಸಿಟ್ಸ್ ಆ್ಯಟ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಇಲ್ಲಿ ಕೆಳಗಡೆ ಇಲ್ಲಿ ಟಿ ಇದೆ, ಟಿ ಸಿಟ್ಸ್ ಆ್ಯಟ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್. ಒಂದು ಕಡೆ ಇಲ್ಲಿ ತೊಗೊಳ್ತೀವಿ, ಎಕ್ಸ್ಟ್ರೀಮ್ ಎಂಡ್ ಅಂದರೆ ಲಾಸ್ಟಲ್ಲಿ ಕೂತಿರ್ತಾರೆ ಅಂತ. ಇಲ್ಲಿ ಏನು ಕೊಟ್ಟಿದ್ದಾರೆ, ಟಿ ಸಿಟ್ಸ್ ಆ್ಯಟ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಅಂತ ಕೊಟ್ಟಿರ್ತಾರೆ. ನೋಡಿ, ಯಾವತ್ತಿದ್ರೂ ಈ ಸೈಡ್ ಇರೋದು ಲೆಫ್ಟ್ ಎಂಡ್ ಅಂತ ಹೇಳ್ತೀವಿ, ಈ ಸೈಡ್ ಕೆಳಗಡೆಯಿಂದ ಎಂಡಲ್ಲಿರೋದು ರೈಟ್ ಎಂಡ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಅವ್ರು ಯಾವುದಂತ ಕೊಟ್ಟಿಲ್ಲ. ಟಿ ಸಿಟ್ಸ್ ಆ್ಯಟ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಅಂದರೆ ಎಲ್ಲಾದರೂ ಒಂದು ಕಡೆ, ಈ ಕಡೆ ಆದರೂ ಟಿ ಎಂಡಲ್ಲಿ ಕೂತಿರ್ಬೋದು ಅಥವಾ ಈ ಸೈಡಲ್ಲಾದರೂ ಎಂಡಲ್ಲಿ ಟಿ ಕೂತಿರ್ಬೋದು ಅಂತ ಕೊಟ್ಟಿರ್ತಾರೆ. ಸೊ ಈ ಫಸ್ಟ್ ಪ್ರೊಜೆಕ್ಷನಲ್ಲಿ ನಾವು ಟೀನ ಇಲ್ಲಿ ಲಾಸ್ಟ್ ಎಂಡಲ್ಲಿ ತೊಗೊಳ್ತೀವಿ. ಅದೇ ಈ ಪ್ರೊಜೆಕ್ಷನಲ್ಲಿ ನಾವು ಟೀನ ಇಲ್ಲಿ ಫಸ್ಟಿಗೆ ಈ ಎಂಡಲ್ಲಿ ಇಲ್ಲಿ ತೊಗೊಳ್ತೀವಿ. ನೆಕ್ಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಟಿ ಸಿಟ್ ಆ್ಯಟ್ ಒನ್ ಆಫ್ ದ ಎಕ್ಸ್ಟ್ರೀಮೆಂಟ್. ಇಲ್ಲಿ ಸಿ ಸಿಟ್ಸ್ ನೆಕ್ಸ್ಟ್ ಟು ದ ಒನ್ ಹೂ ಈಸ್ ಸಿಟ್ಟಿಂಗ್ ಡಯಾಗ್ನಲಿ ಅಪೋಸಿಟ್ ಟು ಟಿ. ಇಲ್ಲಿ ನೋಡಿ, ಡಯಾಗ್ನಲಿ ಅಪೋಸಿಟ್ ಅಂದರೆ ಇವಾಗ ಇಲ್ಲಿ ಟಿ ಇಲ್ಲಿ ಏನು ಕೂತಿದಾರಲ್ಲ, ಇಲ್ಲಿ ಎಂಡ್ ಇರೋದಕ್ಕೂ ಇಲ್ಲಿ ಎಂಡ್ ಇರೋದಕ್ಕೂ ಇದನ್ನು ಈ ಥರ ಇದೇನು ಬರುತ್ತೆ, ಹೀಗಿರೋದಕ್ಕೆ ಡಯಾಗ್ನಲಿ ಅಪೋಸಿಟ್ ಅಂತ ಕರಿತೀವಿ. ಇಲ್ಲಿ ಕೂತಿರೋ ಎಲಿಮೆಂಟ್ ಮತ್ತು ಇಲ್ಲಿ ಕೂತಿರೋ ಎಲಿಮೆಂಟ್ಗೆ ಇದನ್ನು ಡಯಾಗ್ನಲಿ ಅಪೋಸಿಟ್ ಅಂದರೆ ಇನ್ನು ಕ್ವಶನ್ಸಲ್ಲಿ ನಾವು ಟೀನ ಡಯಾಗ್ನಲಿ ಅಪೋಸಿಟ್ ಯಾರು ಕೂತಿದ್ದಾರೆ ಅಂತ ಕೇಳಿದರೆ ಇಲ್ಲಿ ಅಪೋಸಿಟ್ ಇಲ್ಲಿ. ಸೊ ಇಲ್ಲಿರೋ ಎಲಿಮೆಂಟ್ ಹೆಸರನ್ನು ನೀವು ಹೇಳಬೇಕಾಗಿರುತ್ತೆ. ಅವರು ಏನು ಕೊಟ್ಟಿದ್ದಾರೆ ಅಂದರೆ ಟಿ ಸಿಟ್ಸ್ ಆ್ಯಟ್ ಒನ್ ಆಫ್ ದ ಎಕ್ಸ್ಟ್ರೀಮೆಂಟ್, ಸಿ ಸಿಟ್ಸ್ ನೆಕ್ಸ್ಟ್ ಟು ದ ಒನ್. ಅಂದರೆ ಸಿ ಅನ್ನೋದ್ರು ನೆಕ್ಸ್ಟ್ ಕೂತಿದ್ದಾರೆ ಅಂದರೆ ಇಲ್ಲಿ ಪಕ್ಕದಲ್ಲಿ ಸಿ ಸಿಟ್ಸ್ ನೆಕ್ಸ್ಟ್ ಟು ದ ಒನ್ ಹೂ ಈಸ್ ಸಿಟ್ಟಿಂಗ್ ಡಯಾಗ್ನಲಿ ಅಪೋಸಿಟ್ ಟು ಟಿ. ಟೀನ ಡಯಾಗ್ನಲ್ ಅಪೋಸಿಟ್ ಯಾರು ಕೂತಿದ್ದಾರಲ್ವ, ಇಲ್ಲಿ ಎಂಡಲ್ಲಿ ಯಾರು ಕೂತಿದ್ದಾರಲ್ವ ಅವರ ನೆಕ್ಸ್ಟಲ್ಲಿ ಸಿ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿನೂ ಕೂಡ ಅಷ್ಟೇ, ಡಯಾಗ್ನಲಿ ಇವಾಗ ಈ ಸೈಡ್ ಟಿ ಕೂತಿದಾಗ ಡಯಾಗ್ನಲಿ ಅಪೋಸಿಟ್ ಇದು ಬರುತ್ತೆ. ಇದು ಇವಾಗ ಟಿ ಎಂಡಲ್ಲಿ ಕೂತಿದೆಯಲ್ಲ, ಸೊ ಇಲ್ಲಿ ಎಂಡಲ್ಲಿ ಈ ಎಂಡಲ್ಲಿರೋದು ಈ ಎಂಡಲ್ಲಿರೋದು ಇದು ಡಯಾಗ್ನಲಿ ಅಪೋಸಿಟ್ ಆಗುತ್ತೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಟೀನ ಡಯಾಗ್ನಲಿ ಅಪೋಸಿಟ್ ಯಾರು ಕೂತಿದ್ದಾರಲ್ಲ ಅವ್ರ ನೆಕ್ಸ್ಟಲ್ಲಿ ಸಿ ಕೂತಿದೆ ಅಂತ ಕೊಟ್ಟಿದ್ದಾರೆ. ಸೊ ಸಿನ ಇಲ್ಲಿ ತೊಗೊಳ್ತೀವಿ. ನೆಕ್ಸ್ಟ್ ಅವ್ರು ಇಲ್ಲಿ ಏನು ತಿಳಿಸಿದ್ದಾರೆ ಅಂದರೆ ಬಿ ಸಿಟ್ಸ್ ಟು ದ ರೈಟ್ ಆಫ್ ಇ ಬಟ್ ನನ್ ಆಫ್ ದೆಮ್ ಫೇಸ್ ಎ ಅಂತ ಕೊಟ್ಟಿದ್ದಾರೆ. ಬಿ ಸಿಟ್ಸ್ ಟು ದ ರೈಟ್ ಆಫ್ ಇ ಬಟ್ ನನ್ ಆಫ್ ದೆಮ್ ಫೇಸ್ ಎಸ್. ನೆಕ್ಸ್ಟ್ ಇಲ್ಲಿ 1% ಸಿಟ್ ಬಿಟ್ವೀನ್, ನಮ್ಗೆ ಇದ್ರ ಬಗ್ಗೆ ತಿಳಿದಿಲ್ಲ. ಬಿ ಸಿಟ್ಸ್ ಟು ದ ರೈಟ್ ಆಫ್ ಇ ಅಂದರೆ ಇಲ್ಲಿ ಬಿ ಯಾವ ಕಡೆ ಇ ಅಂತ ಯಾವ ಕಡೆ ಅಂತ ಗೊತ್ತಿಲ್ಲ. ಸೊ ಮತ್ತು ಅದರ ನೆಕ್ಸ್ಟ್ ಸೆಂಟೆನ್ಸ್ನ ನೋಡ್ಕೊಳ್ತೀವಿ. ನೆಕ್ಸ್ಟ್ 1% ಸಿಟ್ ಬಿಟ್ವೀನ್ ಸಿ ಆ್ಯಂಡ್ ಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇವಾಗ 1% ಸಿಟ್ ಬಿಟ್ವೀನ್ ಸಿ ಆ್ಯಂಡ್ ಡಿ ಅಂದರೆ ಸೊ ಡಿ ಇಲ್ಲೇ ಬರುತ್ತೆ, ಯಾಕಂದರೆ ಇಲ್ಲೇ ಲಾಸ್ಟ್ ಇದೆ ಎಂಡ್ ಇದೆ. ಸೊ ಈ ಗ್ಯಾಪ್ ಅಂದರೆ ಇಲ್ಲೇ ಬರ್ತೇವೆ. 1% ಸಿಟ್ ಬಿಟ್ವೀನ್ ಸಿ ಆ್ಯಂಡ್ ಡಿ ಅಂದರೆ ಇಲ್ಲಿ ತೊಗೊಳ್ತೀವಿ. ಸೊ ಇಲ್ಲಿನೂ ಕೂಡ 1% ಸಿಟ್ ಬಿಟ್ವೀನ್ ಸಿ ಆ್ಯಂಡ್ ಡಿ ಅಂದರೆ ಡಿನ ಇಲ್ಲಿ ತೊಗೊಳ್ತೀವಿ. one person sit between C and D. 2% sit between P and R who does not face D ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂದರೆ ಡಿನ ಅಪೋಸಿಟ್ ಇಲ್ಲಿ ಆರ್ ಇರೋದಿಲ್ಲ ಅಂತ 2% ಸಿಟ್ ಬಿಟ್ವೀನ್, ಇಲ್ಲಿ 2% ಸಿಟ್ ಬಿಟ್ವೀನ್
P and R who does not face D. ಡಿನ ಆರ್ ಹೂ ಡಸ್ ನಾಟ್ ಫೇಸ್ ಅಂದರೆ ಹೂ ಅನ್ನೋದು ಆರ್ಗೆ ರಿಲೇಟೆಡ್ ಆಗುತ್ತೆ. ಆರ್ ಹೂ ಡಸ್ ನಾಟ್ ಫೇಸ್ ಡಿ ಅಂದರೆ ಆರ್ ಡಿನ ಫೇಸ್ ಮಾಡಲ್ಲ. ಸೊ ಆರ್ ಇಲ್ಲಿ ಬರುತ್ತೆ, ಪಿ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಕೆಳಗಡೆ ಇರೋ ರೋನಲ್ಲಿ ಪಿ ಆರ್ ಎರಡು ಇದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು 2% ಸೀಟ್ ಬಿಟ್ಟಿದ್ದಾರೆ ಅಂದರೆ ಇಬ್ಬರು ಜನ ಕೂಡ್ತಾರೆ ಪಿ ಮತ್ತು ಆರ್ನ ನಡುವೆ. ಬಟ್ ಆರ್ ಡಿನ ಫೇಸ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಿ ಇಲ್ಲಿ ಆರ್ ತೊಗೊಂಡ್ರೆ ಆರ್ ಡಿನ ಫೇಸ್ ಮಾಡಲ್ಲ ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೆ ಇಲ್ಲಿ ಆರ್ ಬರೋದಿಲ್ಲ. ಇಲ್ಲಿ ಆರ್ ತೊಗೊಳ್ತೀವಿ, ಇಲ್ಲಿ ಪಿನ ತೊಗೊಳ್ತೀವಿ. ಅದ್ರ ಪ್ರಕಾರ ಇಲ್ಲಿನೂ ಕೂಡ ಇಲ್ಲಿ ಆರ್ ಫೇಸ್ ಮಾಡಲ್ಲ ಅನ್ನೋದಕ್ಕೆ ಇಲ್ಲಿ ಪಿನ ತೊಗೊಳ್ತೀವಿ, ಇಲ್ಲಿ ಆರ್ನ ತೊಗೊಳ್ತೀವಿ. 2% ಅಂತ ಬಿಟ್ವೀನ್ ಅಂತ ಕೊಟ್ಟಿದ್ರಲ್ಲ ಅವರು. ಸೊ ಅಲ್ಲಿ ಆರ್ ಮತ್ತು ಪಿ. ನೆಕ್ಸ್ಟ್ ಎ ಡಸ್ ನಾಟ್ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್ ಹೂ ಫೇಸಸ್ ಟಿ ಅಂತ ಕೊಟ್ಟಿದ್ದು. ಎ ಡಸ್ ನಾಟ್ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್ ಹೂ ಫೇಸಸ್ ಟಿ. ಟಿನ ಫೇಸ್ ಮಾಡ್ತಿರೋದು ಯಾವುದಾದ್ರೂ ಮೇಲ್ಗಡೆ ಇರೋ ಎಲಿಮೆಂಟ್. ಸೊ ಎ ಡಸ್ ನಾಟ್ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್ ಇದ್ರೆ ಸೆಕೆಂಡ್ ರೈಟಲ್ಲಿ ಎ ಕೂಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ದ ಒನ್ ಹೂ ಫೇಸಸ್ ಟಿ ಅಂತಂದರೆ ಟೀನ ಯಾರು ಫೇಸ್ ಮಾಡ್ತಾರಲ್ಲ ಇದ್ರೆ ಸೆಕೆಂಡ್ ರೈಟ್ ಅಂದರೆ ನೋಡಿ ಮೇಲ್ಗಡೆ ಇದ್ದ ಥರ ಸೌತ್ ಡೈರೆಕ್ಷನ್ ಇದ್ದಾಗ ರೈಟ್ ಸೈಡ್ ಅಂದರೆ ಈ ಸೈಡೇ ಬರುತ್ತೆ. ಸೊ ಟೀನ ಯಾರು ಫೇಸ್ ಮಾಡ್ತಿರ್ತಾರಲ್ಲ ಅವ್ರು ಸೆಕೆಂಡ್ ರೈಟಲ್ಲಿ ಅಂದರೆ ಇಲ್ಲಿ ಎ ಕೂಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎ ಅನ್ನೋದು ಎಲಿಮೆಂಟ್ ಇಲ್ಲಿ ಬರುತ್ತೆ. ಸೊ ಇಲ್ಲಿನೂ ಕೂಡ ಅಷ್ಟೇ, ಟೀನ ಯಾರು ಫೇಸ್ ಮಾಡ್ತಿರ್ತಾರಲ್ಲ ಅವರ ಸೆಕೆಂಡ್ ರೈಟಲ್ಲಿ ಎ ಕೊಡೋದಿಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೆಫ್ಟಲ್ಲಿ ಬರುತ್ತೆ, ಸೆಕೆಂಡ್ ರೈಟಲ್ಲಿ ಇಲ್ಲಿ ಏನು ಬರೋದಿಲ್ಲ. ಇಲ್ಲಿ ನೆಕ್ಸ್ಟ್ ಎ ಡಸ್ ನಾಟ್ ಸಿಟ್ ಸೆಕೆಂಡ್ ಟು ದ ರೈಟ್. ರೈಟ್ ಅಂದರೆ ಈ ಸೈಡ್, ಇಲ್ಲಿ ರೈಟ್, ಇಲ್ಲಿ ಲೆಫ್ಟ್, ಇಲ್ಲೇ ನಾರ್ತ್ ನೋಡಿದಾಗ ಇಲ್ಲಿ ಲೆಫ್ಟ್, ಇಲ್ಲಿ ರೈಟ್, ಈ ಥರ ಇರುತ್ತೆ. ಸೊ ಇಲ್ಲಿ ಎ ಅಂತ ಬಂದರೆ 2% ಸಿಟ್ ಬಿಟ್ವೀನ್ ಪಿ ಆ್ಯಂಡ್ ಆರ್ ಹೂ ಡಸ್ ನಾಟ್ ಫೇಸ್ ಡಿ. ಎ ಡಸ್ ನಾಟ್ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್ ಹೂ ಫೇಸಸ್ ಟೀನ ಸೆಕೆಂಡ್ ರೈಟಲ್ಲಿ ಕೂಡೋದಿಲ್ಲ. ಟೀನ ಯಾರು ಫೇಸ್ ಮಾಡ್ತಿರ್ತಾರೆ ಅವರು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಸ್ ಸಿಟ್ಸ್ ನೆಕ್ಸ್ಟ್ ಟು ದ ಒನ್ ಹೂ ಈಸ್ ಫೇಸಿಂಗ್ ಡಿ. ಡಿನ ಯಾರು ಫೇಸ್ ಮಾಡ್ತಿರ್ತಾರಲ್ಲ ಎಸ್ ಸಿಟ್ಸ್ ನೆಕ್ಸ್ಟ್ ಟು ದ ಒನ್ ಹೂ ಈಸ್ ಫೇಸಿಂಗ್ ಡಿ. ಡಿನ ಯಾರು ಫೇಸ್ ಮಾಡ್ತಿರ್ತಾರಲ್ಲ ಅದ್ರ ನೆಕ್ಸ್ಟಲ್ಲಿ ಎಸ್ ಕೂಡುತ್ತೆ ಅಂತ ಕೊಟ್ಟಿದ್ದಾರೆ. ಈ ಸೈಡ್ ಆಲ್ರೆಡಿ ಟಿ ಇವಾಗ ಇಲ್ಲಿ ಇರಲಾರ್ದ ಎಲಿಮೆಂಟಲ್ಲಿ ಕ್ಯೂ ಒಂದೇ ಉಳಿತು. ಸೊ ಎಲ್ಲನೂ ಫಿಲಪ್ ಆದಮೇಲೆ ಇಲ್ಲಿ ಒಂದು ಪ್ಲೇಸ್ ಯಾವ ಇರೋದ್ರಿಂದ ಇಲ್ಲಿ ಕ್ಯೂನ ಫಿಲಪ್ ಮಾಡಿದೆ, ಅದೊಂದು ಎಲಿಮೆಂಟ್ ಅಂತ. ಇಲ್ಲಿ ಒಂದು ಸೆಂಟೆನ್ಸ್ನ ಬಿಟ್ಟಿದ್ವಿ. ಇಲ್ಲಿ ನೋಡಿ ಇ ಆ್ಯಂಡ್ ಬಿ ಡು ನಾಟ್ ಸೆಟ್ ಟುಗೆದರ್ ಅಂತ ಕೊಟ್ಟಿದ್ರು. ಇವಾಗ ಇ ಮತ್ತು ಬಿ ಜೊತೆನಲ್ಲಿ ಕೂಡಲ್ಲ ಅಂತ ಕೊಟ್ಟಿದ್ರು. ಸೊ ಇ ಇಲ್ಲಾಗಿರ್ಬೋದು ಅಥವಾ ಬಿ ಇಲ್ಲಾಗಿರ್ಬೋದು, ಎರಡರಲ್ಲಿ ಇ ಮತ್ತು ಬಿ ಕೂತಿರ್ತಾರೆ, ಬಟ್ ಎಲ್ಲಿ ಅನ್ನೋದು ಗೊತ್ತಿಲ್ಲ. ಸೊ ಇನ್ನೊಂದು ಸಲ ಆ ಸೆಂಟೆನ್ಸ್ನ ಓದ್ಕೊಳ್ತೀವಿ. ಇ ಆ್ಯಂಡ್ ಬಿ ಡು ನಾಟ್ ಸೆಟ್ ಟುಗೆದರ್. T sits one of the extrements. C sits next to the one who is sitting diagonally opposite to T. Next B sits to the right of E. ಇಲ್ಲಿ ನೋಡಿ ಬಿ ಸಿಟ್ಸ್ ಟು ದ ರೈಟ್ ಆಫ್ ಎ ಅಂದರೆ ಬಿ ಇಲ್ಲೇ ಬರುತ್ತೆ. ಬಿ ಸಿಟ್ಸ್ ಟು ದ ರೈಟ್ ಆಫ್ ಎ ಯಾಕಂದರೆ ಇದು ಸೌತ್ ಕಡೆ ಇಲ್ಲಿ ಈ ಥರ ಡೈರೆಕ್ಷನ್ ನೋಡ್ತಿರ್ತಾರಲ್ಲ ಅವಾಗ ರೈಟ್ ಈ ಸೈಡ್ ಬರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಅಂದರೆ ಬಿ ಸಿಟ್ಸ್ ಟು ದ ರೈಟ್ ಆಫ್ ಇ. ಇನ ರೈಟಲ್ಲಿ ಈ ಸೈಡಲ್ಲಿ ಬಿ ಸಿಟ್ಸ್ ಟು ದ ರೈಟ್ ಆಫ್ ಇ ಬಟ್ ನನ್ ಆಫ್ ದೆಮ್ ಫೇಸ್ ಎಸ್ ಅಂತ ಕೊಟ್ಟಿದ್ದಾರೆ. ಬಟ್ ನನ್ ಆಫ್ ದೆಮ್ ಫೇಸ್ ಎಸ್ ಅಂದರೆ ಇಬ್ಬರಲ್ಲಿ ಅವ್ರು ಯಾರು ಕೂಡ ಎಸ್ ಎಲಿಮೆಂಟ್ನ ಫೇಸ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಎಸ್ ಎಲಿಮೆಂಟ್ನ ಅವ್ರು ಇಲ್ಲಿ ಬಿ ಎಲಿಮೆಂಟ್ ಫೇಸ್ ಮಾಡ್ತಿದೆ. ಇದು ನನ್ ಆಫ್ ದೆಮ್ ಫೇಸ್ ಎಸ್ ಅಂದರೆ ಬಿ ಮತ್ತು ಇ ಯಾರು ಎಸ್ನ ಫೇಸ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರೊಜೆಕ್ಷನ್ ಕ್ಯಾನ್ಸಲ್ ಔಟ್ ಆಗುತ್ತೆ, ರಾಂಗ್ ಆಗುತ್ತೆ. ಇವಾಗ ನೆಕ್ಸ್ಟ್ ಪ್ರೊಜೆಕ್ಷನಲ್ಲಿ ಇದರಲ್ಲಿ ಯಾವ ಥರ ಅಂತ ನೋಡೋಣ. ಸೊ ಈಗ ಇಲ್ಲಿ ನೆಕ್ಸ್ಟ್ ಇ ಆ್ಯಂಡ್ ಬಿ ಡು ನಾಟ್ ಸಿಟ್ ಟುಗೆದರ್. ಟಿ ಸಿಟ್ಸ್ ಒನ್ ಆಫ್ ದ ಎಕ್ಸ್ಟ್ರಿಮೆಂಟ್. ಸಿ ಸಿಟ್ಸ್ ನೆಕ್ಸ್ಟ್ ಟು ದ ಒನ್ ಹೂ ಇಸ್ ಸಿಟ್ ಡೈಗ್ನಲಿ ಅಪೋಸಿಟ್ ಟು ಟಿ. ಇಲ್ಲಿ ನೋಡಿ ಬಿ ಸಿಟ್ಸ್ ಟು ದ ರೈಟ್ ಆಫ್ ಇ ಬಟ್ ನನ್ ಆಫ್ ದೆಮ್ ಫೇಸ್ ಎಸ್. 1% ಸಿಟ್ ಬಿಟ್ವೀನ್ ಸಿ ಆ್ಯಂಡ್ ಡಿ. 2% ಸಿಟ್ ಬಿಟ್ವೀನ್ ಪಿ ಆ್ಯಂಡ್ ಆರ್ ಹೂ ಡಸ್ ನಾಟ್ ಫೇಸ್ ಆರ್ ಹೂ ಡಸ್ ನಾಟ್ ಫೇಸ್ ಡಿ ಅಂದರೆ ಇಲ್ಲಿ ಪಿ ಮತ್ತು ಆರ್ ತೊಗೊಂಡಿದ್ವಿ. ಸೊ ನೆಕ್ಸ್ಟ್ ಎ ಡಸ್ ನಾಟ್ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್ ಹೂ ಫೇಸಸ್ ಟಿ. ಎ ಡಸ್ ನಾಟ್ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್ ಹೂ ಫೇಸಸ್ ಟಿ. ಟೀನ ಯಾರು ಫೇಸ್ ಮಾಡ್ತಿರ್ತಾರಲ್ಲ ಇಲ್ಲಿ ನೋಡಿ ಇದು ಈ ಥರ ಇದು ಕೆಳಗಡೆ ಇರೋದು ನಾರ್ತ್ ಸೈಡ್ ಸೌತ್ ಸೈಡ್. ಇಲ್ಲಿ ಎ ಡಸ್ ನಾಟ್ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ದ ಒನ್ ಹೂ ಫೇಸಸ್ ಟಿ. ಟೀನ ಯಾರು ಫೇಸ್ ಮಾಡ್ತಿರ್ತಾರಲ್ವ ಅವರ ರೈಟಲ್ಲಿ ಎ ಕೂಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಸೈಡ್ ಇಲ್ಲಿ ಅವ್ರನ್ನ ಯಾರನ್ನ ಫೇಸ್ ಮಾಡ್ತಿರ್ತಾರಲ್ಲ ಅವ್ರ ರೈಟಲ್ಲಿ ಕೂಡೋದಿಲ್ಲ ಅಂದರೆ ಆಫ್ಕೋರ್ಸ್ ಇಲ್ಲಿ ಲೆಫ್ಟಲ್ಲಿ ಇಲ್ಲಿ ರೈಟ್ ಅಂದರೆ ಈ ಸೈಡ್ ಬರ್ತೀವಿ. ಈ ಸೈಡಲ್ಲಿ ಯಾರೂ ಇಲ್ಲವೇ ಇಲ್ಲ, ಎಲ್ಲರೂ ಇಲ್ಲಿ ಲೆಫ್ಟ್ ಸೈಡಲ್ಲೇ ಇದ್ದಾರೆ. ಸೊ ನೆಕ್ಸ್ಟ್
S sits next to the one who is facing D. S sits next to the one who is facing D. D ನ ಯಾರು ಫೇಸ್ ಮಾಡ್ತಿರ್ತಾರಲ್ಲ ಅದ್ರ ನೆಕ್ಸ್ಟಲ್ಲಿ ಎಸ್ ಕೊಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎಸ್ ಸಿಟ್ಸ್ ನೆಕ್ಸ್ಟ್ ಟು ದ ಒನ್ ಹೂ ಈಸ್ ಫೇಸಿಂಗ್ ಡಿ. ನೋಡಿ ಎಸ್ ಕೆಳಗಡೆ ಇಲ್ಲಿ ಎಸ್ ಸಿಟ್ಸ್ ನೆಕ್ಸ್ಟ್ ಟು ದ ಒನ್ ಹೂ ಈಸ್ ಫೇಸಿಂಗ್ ಡಿ. ಯಾರು ಡಿನ ಫೇಸ್ ಮಾಡ್ತಾರೆ, ಡಿನ ಪಿ ಫೇಸ್ ಮಾಡ್ತಿದ್ದಾರೆ ಅವ್ರು ನೆಕ್ಸ್ಟ್ ಎಸ್ ಕೊಡ್ತಾರೆ ಅಂದರೆ ಇಲ್ಲಿ ಆಲ್ರೆಡಿ ಟಿ ಎಲಿಮೆಂಟ್ ಇದೆ. ಸೊ ಎಸ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಹೋಗ್ತಾ ಇಲ್ಲಿ ಒಂದು ಎಲಿಮೆಂಟ್ ಗ್ಯಾಪ್ ಇದೆ. ಸೊ ಅದರಲ್ಲಿ ಕ್ಯೂನ ತುಂಬ್ತೀವಿ. ಕ್ಯೂ ಬಗ್ಗೆ ಅವ್ರು ಏನು ಕೊಟ್ಟಿಲ್ಲ, ಬಟ್ ಎಲ್ಲ ಎಲಿಮೆಂಟ್ ಫಿಲಪ್ ಆದಮೇಲೆ ಇರೋದು ಒಂದು ಎಲಿಮೆಂಟ್, ಅದನ್ನ ಕ್ಯೂನ ಇಲ್ಲಿ ನಾವು ಹಾಕ್ತೀವಿ. ಇವಾಗ ನೆಕ್ಸ್ಟ್ ಇಲ್ಲಿ ಮತ್ತು ಯಾವ ಎಲಿಮೆಂಟ್ನ ಹಾಕಿಲ್ಲ ಅಂದರೆ ಫಸ್ಟಿಂದ ದೇರ್ಫೋರ್ ಇನ್ ದ ಗಿವನ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇ ಆ್ಯಂಡ್ ಬಿ ಡು ನಾಟ್ ಸಿಟ್ ಟುಗೆದರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟಿ ಸಿಟ್ ಆಟ್ ಒನ್ ಆಫ್ ದ ಎಕ್ಸ್ಟ್ರೀಮೆಂಟ್. ಇಲ್ಲಿ ಟಿ ಸಿಟ್ ಆಟ್ ಒನ್ ಆಫ್ ದ ಎಕ್ಸ್ಟ್ರೀಮೆಂಟ್ ಇಲ್ಲ ಟಿ ಸಿಟ್ ಒನ್ ಆಫ್ ದ ಎಕ್ಸ್ಟ್ರೀಮೆಂಟ್. ಸೊ ಟಿ ಸಿಟ್ ಒನ್ ಆಫ್ ದ ಎಕ್ಸ್ಟ್ರೀಮೆಂಟ್. ಸಿ ಸಿಟ್ಸ್ next to the one who is sitting diagonally opposite to T. C sits next to the one who is sitting diagonally opposite to T. Next B sits to the right of E but none of them face yes ಅಂತ ಕೊಟ್ಟಿದ್ದಾರೆ. B sits to the right of E. B sits to the right of E ಅಂದರೆ but none of them face yes ಅಂತ ಕೊಟ್ಟಿದ್ದಾರೆ. B sits to the right of E. ಸೊ ಇಲ್ಲಿ ಈ ಕೂತಿದ್ದಾರೆ ಅಂದರೆ B sits to the right of E. ಇಲ್ಲಿ ಈ ಸೈಡ್ ರೈಟ್ ಬರುತ್ತೆ, ಈ ಸೈಡ್ ಲೆಫ್ಟ್. ಇನ ರೈಟ್ ಭಾಗದಲ್ಲಿ B sits to the right of E. ಇದರ ರೈಟ್ ಭಾಗದಲ್ಲಿ B ಕೊಡುತ್ತೆ, ಬಟ್ ನನ್ ಆಫ್ ದೆಮ್ ಫೇಸ್ ಎಸ್ ಅಂತ ಕೊಟ್ಟಿದ್ದಾರೆ. ಅಂದರೆ B ಮತ್ತು ಯಾರು ಕೂಡ ಎಸ್ನ ಫೇಸ್ ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನೋಡಿ ಇಲ್ಲಿ ಬರೆಯೋದಿಲ್ಲ, ಇಲ್ಲಿ ಬರೀದ್ವಿ. ಬಿನ ಇಲ್ಲಿ ತೊಗೊಂಡ್ವಿ, ಇನ ಇಲ್ಲಿ ತೊಗೊಂಡ್ವಿ. ನೆಕ್ಸ್ಟ್ ಇವಾಗ ಗ್ಯಾಪ್ ಇರೋದು ಒಂದೇ ಎಲಿಮೆಂಟ್, ಅದು ಏನ ಇಲ್ಲಿ ಹಾಕ್ತೀವಿ. ಸೊ ನೆಕ್ಸ್ಟ್ B sits to the right of E ಬಟ್ ನನ್ ಆಫ್ ದೆಮ್ ಫೇಸಸ್ ಈ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಕಂಡೀಷನ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ನೆಕ್ಸ್ಟ್ 1 person ಸಿಟ್ ಬಿಟ್ವೀನ್ C ಆ್ಯಂಡ್ D. C ಮತ್ತು ಡಿನ ನಡುವೆ 1 person ಕೂತಿದ್ದಾರೆ. 2 person ಸಿಟ್ ಬಿಟ್ವೀನ್ P ಆ್ಯಂಡ್ R. 2 person ಸಿಟ್ ಬಿಟ್ವೀನ್ P ಆ್ಯಂಡ್ R ಹೂ ಡಸ್ ನಾಟ್ ಫೇಸ್ ಡಿ ಅಂದರೆ ಆರ್ ಡಿನ ಫೇಸ್ ಮಾಡಲ್ಲ. ಸೊ ಈ ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ನೆಕ್ಸ್ಟ್ A does not sit second to the right of the one who faces T. A does not sit second to the right of the one who faces T. ಯಾರು ಟಿನ ಫೇಸ್ ಮಾಡ್ತಿರ್ತಾರಲ್ಲ ಅವ್ರು ಸೆಕೆಂಡ್ ರೈಟಲ್ಲಿ ಎ ಕೊಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಲೆಫ್ಟಲ್ಲಿ ಎ ಕೂತಿದೆ ಬಟ್ ರೈಟಲ್ಲಿ ಇಲ್ಲ. ಸೊ ಈ ಕಂಡೀಷನ್ನು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ನೆಕ್ಸ್ಟ್ ಎಸ್ ಸಿಟ್ಸ್ ನೆಕ್ಸ್ಟ್ ಟು ದ ಒನ್ ಹೂ ಇಸ್ ಫೇಸಿಂಗ್ ಡಿ. ಯಾರು ಡಿನ ಫೇಸ್ ಮಾಡ್ತಿರ್ತಾರಲ್ಲ ಅದ್ರ ನೆಕ್ಸ್ಟಲ್ಲಿ ಎಸ್ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರೊಜೆಕ್ಷನ್ ರೈಟ್ ಆಯಿತು. ಈ ಥರ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್, ಪ್ಯಾರಲಲ್ ರೋ ಇರೋದಂಥ ಸಿಟ್ಟಿಂಗ್ ಅರೇಂಜ್ಮೆಂಟ್ ಈ ಥರ ಸಾಲ್ವ್ ಮಾಡ್ಕೊಂಡು. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. 7 persons P, Q, R, S, T, U and V travel in 3 different cars ಅಂತ ಕೊಟ್ಟಿದ್ದಾರೆ. ಸೊ ಇದು ವೇರಿಯೇಬಲ್ ಬೇಸ್ಡ್ ಅಂತ ಅಂದರೆ ಒಂದಕ್ಕಿಂತ ಹೆಚ್ಚಿಗೆ ವೇರಿಯೇಬಲ್ಸ್ನ ಕೊಟ್ಬಿಟ್ಟು ಕೇಳಿರ್ತಾರೆ. ಇದನ್ನು ವೇರಿಯೇಬಲ್ ಬೇಸ್ಡ್ ಅಂತೀವಿ. ಇಲ್ಲಿ ನೋಡಿ ಹೋಂಡಾ, ಮಾರುತಿ ಆ್ಯಂಡ್ ಟಾಟಾ. ಈ ಕಾರು ಕೂಡ ಇದೆ, ಇಲ್ಲಿ ಕಲರು ಕೂಡ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಮೇಲ್ಗಡೆ ಕಾರ್ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಕಲರ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇದ್ರ ಕೆಳಗಡೆ ನೋಡಿ ಇಲ್ಲಿ ಪರ್ಸನ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕ್ಯೂ ಟ್ರಾವೆಲ್ಸ್ ಅಂತ ಇಲ್ಲೆಲ್ಲ ಕೊಟ್ಟು P ಆ್ಯಂಡ್ V ಇವೆಲ್ಲ ಪರ್ಸನ್ ನೇಮ್ ಅಂದರೆ ಎಲಿಮೆಂಟ್ಸ್. ಇದನ್ನು ಎಲಿಮೆಂಟ್ಸ್ ಅಂತೀವಿ. ಇಲ್ಲಿ ಅಂದರೆ 3 ವೇರಿಯೇಬಲ್ ಇರೋದು ಕೊಟ್ಟಿದ್ದಾರೆ. ಒಂದು ಕಲರು, ಒಂದು ಕಾರು, ಆಮೇಲೆ ಪರ್ಸನ್ಸ್. ಈ ಥರ ಇರೋದು ಪಝಲ್. ಇದನ್ನು ಈ ಪಝಲ್ಗೆ ವೇರಿಯೇಬಲ್ ಬೇಸ್ಡ್ ಪಝಲ್ ಅಂತ ಕರಿತೀವಿ. ಇಲ್ಲಿ ಏನು ಕೊಟ್ಟಿದ್ದಾರೆ, 7 persons P, Q, R, S, T, U ಆ್ಯಂಡ್ V ಟ್ರಾವೆಲ್ ಇನ್ 3 different cars. ಅಂದರೆ 7 ಜನ 3 ಡಿಫ್ರೆಂಟ್ ಕಾರಲ್ಲಿ ಟ್ರಾವೆಲ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಆ ಕಾರ್ನ ಹೆಸರಲ್ಲಿ ಕೊಟ್ಟಿದ್ದಾರೆ ಹೋಂಡಾ, ಮಾರುತಿ ಆ್ಯಂಡ್ ಟಾಟಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದನ್ನು ಇಲ್ಲಿ ನೋಟ್ ಮಾಡ್ಕೊಳ್ತೀವಿ. ಹೋಂಡಾ, ಇಲ್ಲಾಂದ್ರೆ ಸೊ ಇಲ್ಲಿ ಹೋಂಡಾ, ಮಾರುತಿ, ಹೋಂಡಾ, ಮಾರುತಿ, ಟಾಟಾ. ಸೊ ಈ ಥರ ಹಾಕೊಂಡ್ಬಿಟ್ಟು ಹಿಂಗೆ ಈ ಥರ ಗೆರೆನ ಹಾಕೊಳ್ತೀವಿ. ಹೋಂಡಾ, ಮಾರುತಿ, ಟಾಟಾ 3 ಕಾರ್ನ ಹೆಸರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈಚ್ ಆಫ್ ದೆಮ್ ಲೈಕ್ಸ್ ಡಿಫ್ರೆಂಟ್ ಕಲರ್ಸ್. 7 ಜನ P, Q, R, S, T, U, V ಅನ್ನೋರು ಟ್ರಾವೆಲ್ ಮಾಡ್ತಾರೆ.
ಮೂರು ಡಿಫ್ರೆಂಟ್ ಕಾರಲ್ಲಿ ಹೋಂಡಾ ಮಾರುತಿ ಆ್ಯಂಡ್ ಟಾಟಾ ಈಚ್ ಆಫ್ ದೆಮ್ ಅಂದ್ರೆ ಅವರು ಅಲ್ಲಿ 7 ಜನರಲ್ಲಿ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಕಲರ್ನ ಲೈಕ್ ಮಾಡ್ತಾರೆ. ಆ ಕಲರ್ ನೇಮ್ ಕೊಟ್ಟಿದ್ದಾರೆ ಯೆಲ್ಲೋ, ರೆಡ್, ಬ್ಲ್ಯಾಕ್, ಗ್ರೀನ್, ಬ್ಲೂ, ವೈಟ್ ಆ್ಯಂಡ್ ಪಿಂಕ್, ಬಟ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. ಅಂದರೆ ಇವ್ರು ಕೊಟ್ಟಿರೋ ಆರ್ಡರ್ ಪ್ರಕಾರನೇ ಯೆಲ್ಲೋ, ರೆಡ್ ಅಂತ ಆ ಥರ ಬರೆಯೋಗಿಲ್ಲ, ಬಟ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್ ಅಂದರೆ ಅವ್ರು ಸೇಮ್ ಆರ್ಡರಲ್ಲಿ ಇಲ್ಲ ಅಂತ. ಅಟ್ಲೀಸ್ಟ್ 2 persons ಟ್ರಾವೆಲ್ ಇನ್ ಈಚ್ ಕಾರ್, ಅಂದರೆ ಒಂದು ಕಾರಲ್ಲಿ ಈಗ ಹೋಂಡಾ ಆಗಿರ್ಬೋದು, ಮಾರುತಿ ಆ್ಯಂಡ್ ಟಾಟಾ ಈ ಎಲ್ಲ ಕಾರಲ್ಲಿ ಅಟ್ಲೀಸ್ಟ್ 2 ಜನ ಇರಲೇಬೇಕು. ಅಂದರೆ ಮಿನಿಮಮ್ 3 ಕಾರಲ್ಲಿ ಕೂಡ 2 ಜನ ಇರಲೇಬೇಕು ಅಂತ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ 2 persons. ಇದನ್ನೆಲ್ಲ ತುಂಬ ಕೇರ್ಫುಲ್ಲಾಗಿ ಓದ್ಕೊಂಡು ಮಾಡಬೇಕು, ಪಜಲ್ನ ಮಾಡಬೇಕು. ಅಟ್ಲೀಸ್ಟ್ 2 persons ಟ್ರಾವೆಲ್ ಇನ್ ಈಚ್ ಕಾರ್ ಅಂತ ಕೊಟ್ಟಿದ್ದಾರೆ. ಮಿನಿಮಮ್ 2 ಜನ ಅಂತೂ ಎಲ್ಲ ಕಾರಲ್ಲಿಯೂ ಇರಲೇಬೇಕು ಅಂತ. ಈಚ್ ಕಾರ್ ಅಂದರೆ ಪ್ರತಿಯೊಂದು ಕಾರಲ್ಲಿ 2 ಜನ ಇರಲೇಬೇಕು ಅಂತ ಕೊಟ್ಟಿದ್ದಾರೆ. ಓ ಟ್ರಾವೆಲ್ ಇನ್ ಟಾಟಾ. Still 7 persons PQRS TUV travel in 3 different cars, Honda, Maruti and Tata. Honda, Maruti and Tata. ಈ ಥರ 3 ಕಾಲಮ್ನ ಹಾಕೊಳ್ತೀವಿ. ಸೊ ನೆಕ್ಸ್ಟ್ ಈಚ್ ಆಫ್ ದೆಮ್ ಲೈಕ್ಸ್ ಡಿಫ್ರೆಂಟ್ ಕಲರ್ಸ್ ಯೆಲ್ಲೋ, ರೆಡ್. ಅಂದರೆ 7 ಜನ PQRS TUV ಇವರು ಟ್ರಾವೆಲ್ ಮಾಡ್ತಿರ್ತಾರೆ 3 ಡಿಫ್ರೆಂಟ್ ಕಾರಲ್ಲಿ, ಹೋಂಡಾ, ಮಾರುತಿ ಆ್ಯಂಡ್ ಟಾಟಾ ಕಾರಲ್ಲಿ. ಈಚ್ ಆಫ್ ದೆಮ್ ಲೈಕ್ಸ್ ಅಂದರೆ ಇವರಲ್ಲಿ ಪ್ರತಿಯೊಬ್ಬರು ಯೆಲ್ಲೋ, ರೆಡ್, ಬ್ಲ್ಯಾಕ್, ಗ್ರೀನ್, ಬ್ಲೂ, ವೈಟ್ ಈ ಥರ ಈ 7 ಜನರಲ್ಲಿ 3 ಡಿಫ್ರೆಂಟ್ ಕಾರಲ್ಲಿ ಟ್ರಾವೆಲ್ ಮಾಡ್ತಾರೆ. ಇವರೆಲ್ಲರೂ ಕೂಡ ಬೇರೆ ಬೇರೆ ಕಲರ್ನ ಲೈಕ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ 2 persons ಅಂದರೆ ಮಿನಿಮಮ್ ಒಂದೊಂದು ಕಾರಲ್ಲಿ 2 ಜನ ಇರಬೇಕು, ಟ್ರಾವೆಲ್ ಮಾಡ್ತಿರಬೇಕು ಅಂತ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ 2 persons ಟ್ರಾವೆಲ್ ಇನ್ ಈಚ್ ಕಾರ್. ಕ್ಯೂ ಟ್ರಾವೆಲ್ ಇನ್ ಟಾಟಾ ಓನ್ಲಿ ವಿತ್ ದ ಒನ್ ಹೂ ಲೈಕ್ಸ್ ರೆಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕ್ಯೂ ಟ್ರಾವೆಲ್ ಮಾಡ್ತಾರೆ ಟಾಟಾದಲ್ಲಿ ಮಾತ್ರ. ಓನ್ಲಿ ಅಂತ ಕೊಟ್ಟಾಗ ಓನ್ಲಿ ವಿತ್ ದ ಒನ್ ಹೂ ಲೈಕ್ಸ್ ರೆಡ್, ಅಂದರೆ ಯಾರು ರೆಡ್ ಕಲರ್ನ ಲೈಕ್ ಮಾಡ್ತಾರೋ ಅವ್ರ ಜೊತೆ ಮಾತ್ರ ಕ್ಯೂ ಟ್ರಾವೆಲ್ ಮಾಡ್ತಾರೆ. ಮತ್ತು ಇದರಲ್ಲಿ ಬೇರೆ ಎಲಿಮೆಂಟ್ಸ್ ಯಾವುದೂ ಬರೋದಿಲ್ಲ. ಯಾಕಂದರೆ ಓನ್ಲಿ ಅಂತ ಯೂಸ್ ಮಾಡಿದಾಗ ಒಬ್ಬರು ಮಾತ್ರ, ಅಂದರೆ ಯಾರ ಜೊತೆ ಕ್ಯೂ ಟ್ರಾವೆಲ್ ಓನ್ಲಿ ವಿತ್ ದ ಒನ್ ಹೂ ಲೈಕ್ಸ್ ರೆಡ್ ಅಂದರೆ ಇಲ್ಲಿ 2 ಎಲಿಮೆಂಟ್ ಮಾತ್ರ ಇರುತ್ತೆ, ಮತ್ತು ಬೇರೆ ಎಲಿಮೆಂಟ್ ಬರೋದಿಲ್ಲ. ನೆಕ್ಸ್ಟ್ ಕ್ಯೂ ಡಸ್ ನಾಟ್ ಲೈಕ್ ಬ್ಲ್ಯಾಕ್ ಆರ್ ವೈಟ್, ಅಂದರೆ ಕ್ಯೂ ಬ್ಲ್ಯಾಕ್ ಮತ್ತು ವೈಟ್ 2 ಕಲರ್ನೂ ಕೂಡ ಲೈಕ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ ಬ್ಲ್ಯಾಕ್, ವೈಟ್ ಈ ಥರ ಕಾರ್ಟ್ ಹಾಕಿ, ಅಂದರೆ ನೆಗೆಟಿವ್ ಕನ್ಕ್ಲೂಷನ್ನೇ ಈ ಥರ ಮಾರ್ಕ್ ಮಾಡ್ಕೊಂಡು ಕಾರ್ಟ್ ಹಾಕ್ಕೊಂಡ್ರೆ ನಿಮ್ಗೆ ನೆನಪಿರುತ್ತೆ. ಅಂದರೆ ನೆಗೆಟಿವ್ ಕನ್ಕ್ಲೂಷನ್ನ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಅಂದರೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಆರ್ ಲೈಕ್ಸ್ ಗ್ರೀನ್ ಆ್ಯಂಡ್ ಟ್ರಾವೆಲ್ ವಿತ್ ದ ಒನ್ ಹೂ ಲೈಕ್ಸ್ ಯೆಲ್ಲೋ. ಆರ್ ಗ್ರೀನ್ ಕಲರ್ನ ಲೈಕ್ ಮಾಡುತ್ತೆ. ಮತ್ತು ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಆರ್ ಲೈಕ್ಸ್ ಗ್ರೀನ್ ಆ್ಯಂಡ್ ಟ್ರಾವೆಲ್ ವಿತ್ ದ ಒನ್ ಹೂ ಲೈಕ್ಸ್ ಯೆಲ್ಲೋ ಅಂತ ಕೊಟ್ಟಿದ್ದಾರೆ. ಆರ್ ಗ್ರೀನ್ ಕಲರ್ನ ಲೈಕ್ ಮಾಡ್ತಾರೆ, ಮತ್ತು ಯಾರು ಯೆಲ್ಲೋ ಕಲರ್ನ ಲೈಕ್ ಮಾಡ್ತಾರೆ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಪಿ ಆ್ಯಂಡ್ ವಿ ಟ್ರಾವೆಲ್ ಇನ್ ಸೇಮ್ ಕಾರ್. ಇವರಿಬ್ಬರು ಕೂಡ ಸೇಮ್ ಕಾರಲ್ಲಿ ಟ್ರಾವೆಲ್ ಮಾಡ್ತಾರೆ, ಬಟ್ ನನ್ ಆಫ್ ದೆಮ್ ಲೈಕ್ಸ್ ಯೆಲ್ಲೋ ಆರ್ ವೈಟ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಎಸ್ ಡಸ್ ನಾಟ್ ಟ್ರಾವೆಲ್ ಇನ್ ಟಾಟಾ ಆರ್ ವಿತ್ ಆರ್ ಅಂತ ಕೊಟ್ಟಿದ್ದಾರೆ. ಎಸ್ ಟಾಟಾನಲ್ಲೂ ಟ್ರಾವೆಲ್ ಮಾಡೋದಿಲ್ಲ, ಮತ್ತು ಯಾರು ಆರ್ ನಲ್ಲಿ ಟ್ರಾವೆಲ್ ಮಾಡ್ತಾರೋ ಅವ್ರ ಜೊತೆ ಕೂಡ ಟ್ರಾವೆಲ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇವಾಗ ಆರ್ ಮತ್ತು ಆರ್ ಲೈಕ್ಸ್ ಗ್ರೀನ್ ಆ್ಯಂಡ್ ಟ್ರಾವೆಲ್ ವಿತ್ ದ ಒನ್ ಹೂ ಲೈಕ್ಸ್ ಯೆಲ್ಲೋ. ಆರ್ ಲೈಕ್ಸ್ ಗ್ರೀನ್ ಆ್ಯಂಡ್ ಟ್ರಾವೆಲ್ ವಿತ್ ದ ಒನ್ ಹೂ ಲೈಕ್ಸ್ ಯೆಲ್ಲೋ ಅಂತ ಕೊಟ್ಟಿದ್ದಾರೆ. ಪಿ ಆ್ಯಂಡ್ ವಿ ಸೇಮ್ ಕಾರಲ್ಲಿ ಟ್ರಾವೆಲ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಗೊತ್ತಿಲ್ಲ ನಮಗೆ. ಬಟ್ ಎಸ್ ಡಸ್ ನಾಟ್ ಟ್ರಾವೆಲ್ ಇನ್ ಟಾಟಾ ಆರ್ ವಿತ್ ಆರ್. ಎಸ್ ಟಾಟಾನಲ್ಲಿನೂ ಕೂಡ ಟ್ರಾವೆಲ್ ಮಾಡಲ್ಲ, ಆರ್ ಜೊತೆನಲ್ಲಿನೂ ಕೂಡ ಟ್ರಾವೆಲ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಎಸ್ನ ಇಲ್ಲಿ ತೊಗೊಳ್ತೀವಿ. ಇಲ್ಲಿ ಓನ್ಲಿ ಅಂತ ಇರೋದಲ್ಲಿ ಟಾಟಾ ತೊಗೊಳ್ತೀವಿ. ಎಸ್ ಡಸ್ ನಾಟ್ ಟ್ರಾವೆಲ್ ಇನ್ ಟಾಟಾ ಆರ್ ವಿತ್ ಆರ್ ಅಂದರೆ ಆರ್ ಜೊತೆನಲ್ಲೂ ಕೂಡ ಟ್ರಾವೆಲ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪಿ ಡಸ್ ನಾಟ್ ಲೈಕ್ ಬ್ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಪಿ ಬ್ಲ್ಯಾಕ್ ಕಲರ್ನ ಲೈಕ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಇಲ್ಲಿ ಬರ್ಕೊಂಡ್ಬಿಟ್ಟು ಈ ಥರ ಕಾರ್ಟ್ ಹಾಕೋದು. ನೆಕ್ಸ್ಟ್ ಟಿ ಡಸ್ ನಾಟ್ ಲೈಕ್ ರೆಡ್. ಟಿ ರೆಡ್ ಕಲರ್ನ ಲೈಕ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಎಲ್ಲ 1 2 3 4 5 6 7 ಕಲರ್ ಆಯಿತು. ಸೊ ಇಲ್ಲಿ ಟಿ ರೆಡ್ ಕಲರ್ನ ಲೈಕ್ ಮಾಡೋದಿಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಈ ಥರ ಟೀ ಬರ್ಕೊಂಡ್ಬಿಟ್ಟು ಇಲ್ಲಿ ಕಾಟ್ ಹಾಕೋದು. ಸೊ ಅಂದರೆ ಇಲ್ಲಿ ಟಿ ಯೆಲ್ಲೋ ಕಲರ್ ಇರೋ ಕಡೆನೇ ಟೀ ಬರುತ್ತೆ. ನೆಕ್ಸ್ಟ್
S does not travel in Tata or with her. P does not like black. T does not like red. U does not travel with the one who likes blue. ಯಾರು ಬ್ಲೂ ಕಲರ್ನ ಲೈಕ್ ಮಾಡ್ತಾರಲ್ಲ ಅವ್ರ ಜೊತೆ ಯು ಟ್ರಾವೆಲ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾರು ಬ್ಲೂ ಕಲರ್ನ ಲೈಕ್ ಮಾಡ್ತಾರಲ್ಲ ಅವ್ರ ಜೊತೆ ಯು ಟ್ರಾವೆಲ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯುನ ಇಲ್ಲಿ ತೊಗೊಳ್ತೀವಿ. ಸೊ ಇವಾಗ ಇಲ್ಲಿ ಉಳಿದ್ರದ್ದು ಒಂದು ಎಲಿಮೆಂಟ್ ಮಾತ್ರ 2, 5, 7. ಸೊ ಯು ರೆಡ್ ಇಲ್ಲಿ ತೊಗೊಳ್ತೀವಿ, ಯಾಕಂದರೆ ಯು ಯಾರು ಬ್ಲೂ ಕಲರ್ನ ಲೈಕ್ ಮಾಡ್ತಾರೆ ಅವ್ರ ಜೊತೆ ಟ್ರಾವೆಲ್ ಯು ಮಾಡೋದಿಲ್ಲ ಅಂತ ಕೊಟ್ಟಿದ್ದೀವಿ. ಎಲ್ಲ ಕಡೆಯೂ ಎಲಿಮೆಂಟ್ಸ್ ಫಿಲಪ್ ಆಗಿರೋದ್ರೆ ಇಲ್ಲಿ ತೊಗೊಳ್ತೀವಿ. ನೆಕ್ಸ್ಟ್ ದ ಒನ್ ಹೂ ಲೈಕ್ಸ್ ವೈಟ್ ಡಸ್ ನಾಟ್ ಟ್ರಾವೆಲ್ ಇನ್ ಮಾರುತಿ. ಯಾರು ವೈಟ್ ಕಲರ್ನ ಲೈಕ್ ಮಾಡ್ತಾರಲ್ಲ ಅವ್ರು ಮಾರುತಿ ಕಾರಲ್ಲಿ ಟ್ರಾವೆಲ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ದ ಒನ್ ಹೂ ಲೈಕ್ಸ್ ವೈಟ್ ಡಸ್ ನಾಟ್ ಟ್ರಾವೆಲ್ ಇನ್ ಮಾರುತಿ. ಸೊ ಇಲ್ಲಿ ಕ್ಯೂ ಕೂಡ ಟ್ರಾವೆಲ್ ಇದ್ದ ಕ್ಯೂ ಡಸ್ ನಾಟ್ ಲೈಕ್ ಬ್ಲ್ಯಾಕ್ ಆರ್ ವೈಟ್ ಅಂತ ಕೊಟ್ಟಿದ್ರು. ಸೊ ಇವಾಗಿಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದ ಒನ್ ಹೂ ಲೈಕ್ಸ್ ವೈಟ್ ಡಸ್ ನಾಟ್ ಟ್ರಾವೆಲ್ ಇನ್ ಮಾರುತಿ ಅಂತ ಕೊಟ್ಟಿದ್ದಾರೆ. ಸೊ ಮಾರುತಿ ಕಾರ್ನಲ್ಲಿ ವೈಟ್ ಕಲರ್ನ ಲೈಕ್ ಮಾಡೋರು ಟ್ರಾವೆಲ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಎಲ್ಲ ಇವಾಗಿಲ್ಲಿ ಸೊ ಪಿ ಮತ್ತು ಅಲ್ಲಿ ವೈಟ್ ಕಲರ್ನ ಅವ್ರು ಲೈಕ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಕ್ಕೆ ಆರ್ ಲೈಕ್ಸ್ ಗ್ರೀನ್ ಆ್ಯಂಡ್ ಟ್ರಾವೆಲ್ ವಿತ್ ದ ಒನ್ ಹೂ ಲೈಕ್ಸ್ ಯೆಲ್ಲೋ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಿ ಮತ್ತು ವಿ ಎಸ್ ಇಲ್ಲಿ ತೊಗೊಳ್ತೀವಿ, ಯಾಕಂದರೆ ಯಾರು ವೈಟ್ ಕಲರ್ನ ಲೈಕ್ ಮಾಡ್ತಾರೋ ಅವ್ರು ಮಾರುತಿ ಕಾರಲ್ಲಿ ಟ್ರಾವೆಲ್ ಮಾಡೋ ಹಾಗಿಲ್ಲ ಅಂತ ಅವ್ರು ಹೇಳಿದರು. ಸೊ ಇಲ್ಲಿ ಕ್ಯೂ ಕೂಡ ವೈಟ್ ಕಲರ್ನ ಲೈಕ್ ಮಾಡೋದಿಲ್ಲ. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಕ್ಯೂ ಟ್ರಾವೆಲ್ ಇನ್ ಟಾಟಾ ಓನ್ಲಿ ವಿತ್ ದ ಒನ್ ಹೂ ಲೈಕ್ಸ್ ರೆಡ್. ಕ್ಯೂ ಡಸ್ ನಾಟ್ ಲೈಕ್ ಬ್ಲ್ಯಾಕ್ ಆರ್ ವೈಟ್. ಬ್ಲ್ಯಾಕ್ ಆರ್ ವೈಟ್ ಇಲ್ಲಿನೂ ಬರೋದಿಲ್ಲ. ನೆಕ್ಸ್ಟ್ ಪಿ ಆ್ಯಂಡ್ ವಿ ಟ್ರಾವೆಲ್ ಇನ್ ಸೇಮ್ ಕಾರ್ ಬಟ್ ನನ್ ಆಫ್ ದಮ್ ಲೈಕ್ಸ್ ಯೆಲ್ಲೋ ಆರ್ ವೈಟ್. ಇವು ಎರಡೂ ಕೂಡ ಪಿ ಮತ್ತು ವಿ ಇಬ್ಬರೂ ಕೂಡ ಯೆಲ್ಲೋ ಮತ್ತು ವೈಟ್ ಕಲರ್ನ ಲೈಕ್ ಮಾಡೋದಿಲ್ಲ. ಸೊ ಕ್ಯೂ ಕೂಡ ವೈಟ್ ಮತ್ತು ಬ್ಲ್ಯಾಕ್ ಕಲರ್ನ ಲೈಕ್ ಮಾಡೋಲ್ಲ. ಹಾಗಾದರೆ ಎಸ್ ಅನ್ನೋದು ವೈಟ್ ಕಲರ್ನ ಲೈಕ್ ಮಾಡುತ್ತೆ ಅಂತ ಇಲ್ಲಿ ಕೊಟ್ಟಿದೆ. ನೆಕ್ಸ್ಟ್ ಎಸ್ ಡಸ್ ನಾಟ್ ಟ್ರಾವೆಲ್ ಇನ್ ಟಾಟಾ ಆರ್ ವಿತ್ ಆರ್. ಆ ಟಾಟಾ ಮತ್ತು ಆರ್ ಜೊತೆ ಎಸ್ ಟ್ರಾವೆಲ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಪಿ ಡಸ್ ನಾಟ್ ಲೈಕ್ ಬ್ಲ್ಯಾಕ್. ಪಿ ಬ್ಲ್ಯಾಕ್ ಕಲರ್ನ ಲೈಕ್ ಮಾಡೋದಿಲ್ಲ. ಸೊ ಇವಾಗ ಪಿನೂ ಕೂಡ ಬ್ಲ್ಯಾಕ್ ಕಲರ್ನ ಲೈಕ್ ಮಾಡೋದಿಲ್ಲ. ಕ್ಯೂನೂ ಕೂಡ ಬ್ಲ್ಯಾಕ್ ಕಲರ್ನ ಲೈಕ್ ಮಾಡೋದಿಲ್ಲ. ಸೊ ಹಾಗಾದರೆ ಇವಾಗ ವಿ ಇಲ್ಲಿ ಬ್ಲ್ಯಾಕ್ ಕಲರ್, ವಿ ಇರೋ ಕಡೆ ಬ್ಲ್ಯಾಕ್ ಕಲರ್ನ ಲೈಕ್ ಮಾಡುತ್ತೆ ಅಂತ ಕೊಟ್ಟಿದೆ. ಸೊ ನೆಕ್ಸ್ಟ್ ಟಿ ಡಸ್ ನಾಟ್ ಲೈಕ್ ರೆಡ್. ಆಮೇಲೆ ಯು ಡಸ್ ನಾಟ್ ಟ್ರಾವೆಲ್ ವಿತ್ ದ ಒನ್ ಹೂ ಲೈಕ್ಸ್ ಬ್ಲೂ. ಯಾರು ಬ್ಲೂ ಕಲರ್ನ ಲೈಕ್ ಮಾಡ್ತಾರಲ್ಲ ಅವ್ರ ಜೊತೆ ಯು ಟ್ರಾವೆಲ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬ್ಲೂ ಬರಲ್ಲ, ಯಾಕಂದರೆ ಬ್ಲೂ ಲೈಕ್ ಮಾಡೋರ ಜೊತೆ ಯು ಟ್ರಾವೆಲ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಪಿ ಇರೋ ಕಡೆ ಇಲ್ಲಿ ಬ್ಲೂ ಕಲರ್ ಬರುತ್ತೆ. ಸೊ ಇಲ್ಲಿ ಬ್ಲೂ ಕಲರ್ ಬರುತ್ತೆ. ನೆಕ್ಸ್ಟ್ ಇವಾಗ ಉಳಿದಿರೋ ಎಲಿಮೆಂಟ್ ಪಿ ಕ್ಯೂ ಆರ್ ಎಸ್ ಟಿ ಯು. ಪಿ ಕ್ಯೂ ಆರ್ ಎಸ್ ಟಿ ಯು. ಟಿ ರೆಡ್ ಕಲರ್ ಟಿ ರೆಡ್ ಕಲರ್ನ ಇಷ್ಟಪಡೋದು ಅಂದರೆ ಸೊ ಇಲ್ಲಿ ಎಲ್ಲೋ ಇರೋ ಕಡೆ ಟಿ ಎಲಿಮೆಂಟ್ ಬರುತ್ತೆ. ಸೊ ಇವಾಗ ಎಲ್ಲ ಕಲರ್ಸ್ ಆಯಿತು. ಉಳಿದಿರೋದು ಯಾವ ಕಲರ್ ಅಂತಂದರೆ ಸೊ ಇಲ್ಲಿ ಪಿಂಕ್ ಕಲರ್ ಮಾತ್ರ, ಎಲ್ಲೋ ರೆಡ್ ಬ್ಲ್ಯಾಕ್ ಗ್ರೀನ್ ಬ್ಲೂ ವೈಟ್ ಪಿಂಕ್ ಕಲರ್ ಬಗ್ಗೆ ಮಾತ್ರ ಅವ್ರು ಎಲ್ಲಿನೂ ಕೊಟ್ಟಿಲ್ಲ. ಸೊ ಈಗ ಕ್ಯೂ ಇರೋ ಕಡೆ ಪಿಂಕ್ ಕಲರ್ ಅಂತ ತಗೊಳ್ತೀವಿ. ಸೊ ಬ್ಲೂ ಬ್ಲ್ಯಾಕ್ ವೈಟ್ ಎಲ್ಲೋ. ಸೊ ಈ ಥರ ಪಜಲ್ನ ಸಾಲ್ವ್ ಮಾಡ್ಕೊಳ್ತೀವಿ. ಇದು ವೇರಿಯೇಬಲ್ ಬೇಸ್ಡ್ ಪಜಲ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.